ನಿನ್ನಲ್ಲಿ ಇಲ್ಲದ್ದಿದು, ನಿನ್ನಲ್ಲಿ ಇದ್ದದ್ದಾದರೆ ವಿಕಾರ ಮಾಡ್ತಿತ್ತು ನಿನ್ನನ್ನು. ಅದು ಶಕ್ತಿ ಅಥವಾ ಮಾಯ ನಿನ್ನಲ್ಲಿ ಇದ್ದಿದ್ರೆ ನಿನ್ನನ್ನು ವಿಕಾರ ಮಾಡ್ತಿತ್ತು. ಅದು ನಿನ್ನಲ್ಲಿ ಇಲ್ಲ ಅಂತ ನಿನಗೆ ಯಾವ ವಿಕಾರನೂ ಆಗಿಲ್ಲ. ಯಾವುದು ನಿನ್ನ ಸ್ವರೂಪದಲ್ಲಿಲ್ಲ ಅದನ್ನು ಅದ ಅಂತ ನೀನೇ ಕಲ್ಪಿಸ್ಕೊಂತ ಹೊರಟ್ರೆ, ನೀನೇ ಕಲ್ಪಿಸ್ಕೊಂಡದ್ದು ನೀನೇ ಕೈ ಬಿಟ್ಟ ನಿನಗೆ ಆರಾಮ ಇರ್ತದೆ. ಇಲ್ಲದನ್ನು ಐತೆ ಅಂತ ಕಲ್ಪಿಸ್ಕೊಂಡವ್ರು ಯಾರು? ನೀವೇ ಹೋದಿಲ್ಲ. ಇಲ್ಲದನ್ನು ಕಲ್ಪಿಸ್ಕೊತ ಹೊರಟ್ರೆ ಇದ್ದ ವಸ್ತು ಹೆಂಗಣ ಹೋಗಿ ಬರ್ಬೇಕು ಹೇಳಿ ನೀವು. ಹೇಸಿಗೆಗೆ ಗಂಟು ಹಾಕಕ್ಕೆ ಲಕ್ಷಾವಧಿ ಖರ್ಚು ಮಾಡ್ತೀರಿ. ಬಲ್ಲವ್ರು ಬೇಕಾದಷ್ಟು ಹೇಳಿದ್ರು ಮನುಷ್ಯನ ಒಳಗಿನ ತೆಗೆದು ಹಾಕಕ್ಕಾಗೋದಿಲ್ಲ ನಿಮ್ಗೆ. ಅಪ್ಪವ್ರು ಅಂತಿದ್ರು, ಲೇ ಪಾಳ್ಯಾಗ ಬಾಯಿ ಹೆಟ್ಟಿ ನೋಡ್ಲಿ ಅದ್ರಾಗ ಏನೈತಿ ಅನ್ನೋದು ಗೊತ್ತಾಕೈತೆ ಅಂತ. ಹಂಗ ದೂರ ಇರ್ತಾವ ಮೂವಕ್ಕೆ ಬೀಳ್ತೀರಿ ಅಂತ. ನೋಡಿದ್ರೆ ಏನೈತಿ ಅದ್ರಾಗ ಅನ್ನೋದು ಹೊಳಿತೈತಿ ನಿನಗೆ. ಶಕ್ತಿ ಪೂಜೆ ಮಾಡವ ಮಾಯಿ ಜಿಡ್ಡು ಹೆಂಗೆ ಕಳ್ಕೊತಾನೆ ಹೇಳ್ರಿ. ದೇವಿ ದೇವಿ ಅಂತ ಪೂಜೆ ಮಾಡಿ ಮಾಡಿ ಸಾಕಾಗಿ ದನದ ನೀನೇ ಬರ್ತಿ. ಇಲ್ಲದನ್ನ ಕಲ್ಪಿಸೋಳ ಬಡ್ದಾಡಿಸಿ ಆಯ್ತು ನೀವು. ನಿಮ್ಮ ಕಲ್ಪನಾದಾಗ ನೀವೇ ಕಲ್ಪಿಸ್ಕೊಂಡು ನಿಮ್ಮ ಕಲ್ಪನಾದಾಗ ನೀವೇ ಹೆದರುದು. ತಾನ ಅದಕ್ಕೆ ಆಕಾರ ಕೊಟ್ಟು ಬಣ್ಣ ಬಣ್ಣ ಹಚ್ಚಿ ರಾವಾಗ್ಯಾಳ ಅಂತ ನೀನೇ ಕಲ್ಪಿಸ್ಕೊಂಡಿಲ್ಲ ಅದನ್ನು. ಇಲ್ಲದನ್ನು ಕಲ್ಪಿಸ್ಕೊಂಡು ನೀವು ಒದ್ದಾಡೋದಿಲ್ಲ. ಯಾವ ಕಲ್ಪಿಸ್ಕೊಂಡನ ಅವಾಗ ಹಾನಿ ಅದು, ಯಾವ ಕಲ್ಪಿಸ್ಕೊಂಡಿಲ್ಲ ಅವ ಆರಾಮದನ. ಸದ್ವಸ್ತುವಿನಲ್ಲಿ ವಿಶ್ವಕ್ಕೆ ಸ್ಥಾನನ ಇಲ್ಲ. ಅದು ಕಲ್ಪಿತದ. ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಈ ಲೋಕರಂಜನೆಯು ಕಾಲ್ಪನಿಕ ವೈಶ್ಯ ಅಂತ. ಇಡೀ ಜಗತ್ತನ ಕಲ್ಪಿತದ. ಈ ವಿಶ್ವ ಸದ್ವಸ್ತುವಿನ ವಿವರ್ತ ಅಲ್ಲ, ಅದರ ಕಾರ್ಯನೂ ಅಲ್ಲ. ವಿನಾಶಶೀಲ ದೃಶ್ಯ ವಸ್ತುಗಳ ಪರಮಾತ್ಮ ಸ್ವರೂಪ ಅಲ್ಲ. ಕೆಟ್ಟು ಹೋಗುವಂಥವು ಅವ್ಯಾಂಗಕ್ಕವು. ಸದ್ವಸ್ತು ಅವು ಅಸದ್ವಸ್ತು ಕೆಡ್ಲಾರು, ಇದ್ದಂಗಿರುದಿಲ್ಲ ಅವು, ವಿಕಾರಾಗಿ ನಾಶ ಆಗಿರ್ತಾವ. ನೀನೇ ಕಲ್ಪಿಸ್ಕೊಂಡದ್ದು ಅವಕ್ಕೆ ಅಸ್ತಿತ್ವವಿಲ್ಲ ಇಲ್ಲ. ನಿನ್ನ ಆಧಾರದ ಮೇಲೆ ಅವು ತೋರ್ತಾವ. ನಿನ್ನ ಕಲ್ಪನೆಗಳ ಆಧಾರದ ಮೇಲೆ ನೀನೇ ಕಲ್ಪನೆ ಎಲ್ಲ ಸರಿಸಿದ್ರೆ ಅವಕ್ಕೆ ಅಸ್ತಿತ್ವವಿಲ್ಲ. ತನ್ನಲ್ಲೇ ತಾನು ಸ್ವಾನಂದಮಯ ಸಾಮ್ರಾಜ್ಯವನ್ನು ಹೊಂದಲಿಕ್ಕೆ ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡೋದಕ್ಕನ್ನ ಸ್ವಾವಲಂಬನ ಅಂತಾರೆ. ತನ್ನ ಸ್ವರೂಪ ಹೊಂದಲಿಕ್ಕೆ ಪ್ರಯತ್ನ ಮಾಡೋದು ಅದಕ್ಕೆ ಸ್ವಾವಲಂಬನ ಅಂತಾರೆ. ಸಮಾಧಿ ಹೊಂದೋದು ನಮ್ಮ ಕೈ ಒಳಗೈತೇವ, ನಿದ್ದೆ ಹೊಂದೋದು ನಮ್ಮ ಕೈ ಒಳಗೈತೇವ ಅಂದ್ರೆ ಸಮಾಧಿ ಹೊಂದೋದು ನಮ್ಮ ಕೈ ಒಳಗೈತೆ, ನಿದ್ರೆ ಹೊಂದೋದು ನಮ್ಮ ಕೈ ಒಳಗಿಲ್ಲ. ಅದು ಪ್ರಾರಬ್ಧಕ್ಕನುಸಾರವಾಗಿ ಹತ್ತಿದ್ರಿಲ್ಲ. ರಾಮನಿಗೆ ವಶಿಷ್ಠರು ಏನು ಕಲಿಸಿದ್ರು? ಸಮಾಧಿ ಹೊಂದೋದು ಕಲಿಸಿದ್ರು, ಏನು ಸಂಕಟ ಹೊಂದೋದು ಕಲಿಸಿದ್ರು ಅವರು? ನಿನ್ನ ಸಮಾಧಾನ ಶಾಂತಿಯನ್ನು ಯಾವ ಕೆಡಿಸ್ತಾವ ನೋಡು ಅವನ್ನೆಲ್ಲ ಕೈ ಬಿಡಬೇಕ ನೀನು. ಬಿಡ್ಲಿಲ್ಲ ಅಂದ್ರೆ ನಿನಗೆ ನೆಮ್ಮದಿ ಇಲ್ಲ. ಸಮಾಧಾನ ಕೆಡಿಸುವಂಥವೇನಾದ ವಿಷಯ ವಸ್ತುಗಳು ಹೋದಿಲ್ಲ, ಕೆಡಿಸ್ತಾವಿಲ್ಲ. ಅದಕ್ಕೆ ಅವನ ಕೈ ಬಿಡು. ಅನುಭವಕ್ಕನುಸಾರವಾಗಿ ಯುಕ್ತಿ ಶಬ್ದಗಳನ್ನು ಪ್ರಯೋಗ ಮಾಡಬೇಕು. ತತ್ವಜ್ಞಾನದ ನಿರಂತರ ಅಭ್ಯಾಸದಿಂದ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಎಲ್ಲರ ಕಲ್ಯಾಣ ಆಕೈತಿ ನೋಡ್ರಿ. ಭೋಗ ವಾಸನೆಗಳಿಂದ ಪೂರ್ಣವನ್ನು ನಾಶ ಮಾಡ್ಕೋ ಅಂದ್ರೆ ಎಲ್ಲರ ಕಲ್ಯಾಣ ಆಕೈತಿ. ಅವಿದ್ಯೆ ಅಥವಾ ಅಧ್ಯಾಸ ಯಾವಾಗಲೂ ಇದ್ದದ್ದಲ್ಲಿದು, ಅನಾದಿ ಅನಂತ ಅಲ್ಲಿದು, ಆದಿ ಅಂತ್ಯ ಉಳತ. ಇದು ಇದ್ದದ್ದಾಗಿದ್ರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ಕಾಕಿದ್ದಿಲ್ಲ. ಇಲ್ಲದ್ದು ತೋರೈತಿ. ಅದು ಇದು ಅಜ್ಞಾನದಿಂದ ತೋರೈತಿ, ಮರುವಿಯೊಳಗೆ ಇದು ತೋರೈತಿ. ಬೆಳಕಿನ ಕತ್ತಲ್ದಾಗ ತೋರೈತಿ, ಪೂರ್ಣ ಕತ್ತಲೆ ಒಳಗಿಲ್ಲ, ಪೂರ್ಣ ಬೆಳಕಿನ ಒಳಗಿಲ್ಲ, ನಸುಗತ್ತಲೆ ಒಳಗೆ ತೋರೈತಿ. ಇದು
ಹಗ್ಗದೊಳಗೆ ಹಾವಿನ ಭ್ರಾಂತಿ ಉಂಟಾದಂಗೆ ನಿನ್ನಲ್ಲಿ ಇದು ಜಗತ್ತಿನ ಭ್ರಾಂತಿ ಉಂಟಾಗೈತಿ. ಅದು ಪೂರ್ಣ ಕತ್ತಲೆಯೊಳಗೂ ತೋರಿಲ್ಲ, ಪೂರ್ಣ ಬೆಳಕಿನೊಳಗೂ ತೋರಿಲ್ಲ, ಮಬ್ಬುಗತ್ತಲೆಯೊಳಗೂ ತೋರೈತಿ. ಹಂಗಿದು ನಿನ್ನ ಅಜ್ಞಾನದ ಅರುಚಿನೊಳಗಿದು ತೋರೈತಿ ಇದು ಜಗತ್ತು ಅಂತ. ನಿದ್ದೆ ಆಗುವುದಿಲ್ಲ, ನಾನು ಜ್ಞಾನ ಸಮಾಧಿ ಒಳಗೂ ಹೊಂದಿಲ್ಲ, ಇಲ್ಲ ಇಲ್ಲ, ಇದೆಲ್ಲ ಅರುಚಿನೊಳಗೆ ತೋರೈತಿ. ಪೂರ್ಣ ಕತ್ತಲೆಯೊಳಗೂ ಇಲ್ಲ, ಪೂರ್ಣ ಬೆಳಕಿನೊಳಗೂ ಇಲ್ಲ ಅಂತ. ವಿಶುದ್ಧ ಚೈತನ್ಯಕನ ಅನಾದಿ ಅನಂತ ಅಂದರು. ಏನ್ ಕೊನೆ ಮೊದಲಿಲ್ಲದ್ದು ಅಂತ. ಏನ್ ಇದಕ್ಕೆ ಮೊದಲು ಕೊನೆ ಐತಿ. ಇದಕ್ಕೆ ಮಾಯೆ ತೋರಿಕೆಗೆ ಆರಂಭ ಅಂತ್ಯ ಐತಿ. ಅದಕ್ಕಿಲ್ಲ ಆರಂಭನೂ ಇಲ್ಲ, ಅಂತ್ಯನೂ ಇಲ್ಲ. ಆರನೆಯ ಭೂಮಿಕೆಯಲ್ಲಿ ಸಂಸಾರದ ಅನುಭವವಾಗದೆ ಕೇವಲ ಚಿದ್ಗಣಾನಂದ ಸ್ವರೂಪದ ಅನುಭವವಾಗುವುದು. ಹೌದು, ಅಲ್ಲಿ ಪದಾರ್ಥ ಭಾವನ ಅಂತ ಆರನೇ ಭೂಮಿಕೆ ಅದಲ್ಲ, ಅಲ್ಲಿ ಏನು ಇಲ್ಲ ಇಲ್ಲ ಇಲ್ಲ, ನೋಡ್ಲಿಕ್ಕೆ ಮತ್ತೊಂದು ಏನು ಇಲ್ಲ, ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಉಸಿರಲಿಕ್ಕೆ ಇಡೇ ಇಲ್ಲ ಅಂತ. ಏನ್ ನಿನ್ನೊಳಗದ ನಿನಗೆ ಬೇಕಾದಂತಹ ಸತ್ಯಪದ ನಿತ್ಯಪದ, ಅದನ್ನ ಸುಮ್ಮನೆ ಕೂತ್ಕೊಂಡು ಅನುಸಂಧಾನ ಮಾಡೋದಷ್ಟೇ ಕೆಲಸದ. ಅದನ್ನ ಬಿಟ್ಟು ಕೋಟಿ ಜಪ ಮಾಡ್ತಾನಂತ. ಕೋಟಿ ಜಪ ಮಾಡ್ಕೋತ ಕೂತಿ ಅಂದ್ರೆ ಕೋಟಿ ಗಟ್ಟಲೆ ಕೋಟಲ್ಲಿ ಒಳಗೆ ಸಿಕ್ಕೊಂಡು ಒದ್ದಾಡ್ತಿದ್ವಿ ನೋಡಿ. ಜಪ ಮಾಡಂತ ಹೇಳಿಲ್ಲ, ಅದನ್ನು ಮಹಾವಾಕ್ಯದ ಜಪ ಅದ್ರ ವಿಚಾರ ಮಾಡಂತ ಹೇಳ್ಯಾರ. ಬಡಬಡ್ಸ ಅಂತ ಹೇಳಿಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ. ತತ್ವಮಸಿ ತತ್ವಮಸಿ, ಅಯಮಾತ್ಮ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅಂತ ಮಹಾವಾಕ್ಯಗಳೇನದಾವಲ್ಲ. ಪ್ರಜ್ಞಾನಂ ಆನಂದಂ ಬ್ರಹ್ಮ, ಪ್ರಜ್ಞಾನಂ ಆನಂದಂ ಬ್ರಹ್ಮ ಬಡಬಡ್ಸ ಅಂತ ಹೇಳಿಲ್ಲ. ಅದ್ರ ವಿಚಾರ ಮಾಡು ಅಂತ ಹೇಳ್ಯಾರ. ಏನ್ ಸುಳ್ಳ ದಣಿತಿ ಕೆಲಸ ಇಲ್ಲದೆ ವಿಚಾರ ಮಾಡೋದು ಅಂತ ಕರ್ಮಗಳೇನದಾವ ಸುಳ್ಳ ನಿಮ್ಗೆ ದಣಿವನ್ನು ಉಂಟು ಮಾಡ್ತವೆ. ಏನ್ ಅದಕ್ಕೆ ವಿವೇಕಕ್ಕೆ ನಾವು ಹೆಚ್ಚು ಮಹತ್ವ ಕೊಡಬೇಕಾಗೈತಿ. ವಿವೇಕ ವಿಚಾರ ಇಲ್ಲದೆ ಮಾಡಿದ ಅದ್ರ ಫಲ ಉಣ್ಬೇಕಾಗೈತಿ. ನಾವು ಯಾವ್ದಾರ ಪುಸ್ತಕದಾಗ ಹೇಳಿದ್ದನ್ನ ನಮ್ಮ ಮುಂದೆ ಹೇಳಕ್ ಹೋಗ್ಬೇಡ ನೀ. ನಿನ್ನ ಪುಸ್ತಕದಾಗ ಏನೈತಿ ನೋಡ್ಕೋ. ನಿಮ್ಮ ಸುದ್ದಿಯೊಳಗೆ ನೀವು ಇದ್ರಿ ಅಂದ್ರೆ ಇನ್ನೊಬ್ಬರು ಕೂಡ ಜಗಳ ಮಾಡೋ ಪ್ರಸಂಗನ ಬರೋದಿಲ್ಲಲ್ಲ. ಯಾವಾಗಲೂ ಆತ್ಮಚಿಂತನೆ ತೊಡಗಿನವಾಗ ಇನ್ನೊಬ್ರು ಹೊಸವರಿಗೂ ಪ್ರಸಂಗ ಇಲ್ಲಿ ಬರ್ತೈತಿ. ಇಲ್ಲದಕ್ಕಿಲ್ಲ ತಗೊಂಡ್ರೆ ಖಾಲಿ ಕುಂತ ಮನುಷ್ಯ ಇಲ್ಲದಲ್ಲಿ ವಿಚಾರ ಇಲ್ಲದ ಇನ್ನೊಬ್ಬರು ಸುದ್ದಿ ಮಾತಾಡಕ್ಕೆ ಚಾಲು ಮಾಡ್ತೈತಿ. ಹೌದಿಲ್ಲ? ಇನ್ನೊಬ್ರು ಹೊಸಬ್ರು ಇನ್ನೊಬ್ರು ಸುದ್ದಿಗೆ ಹೋಗಂಗಿದ್ ಹತ್ತುದನ ಇಲ್ಲ. ಅವಂಗ ಬೇಕದ ಇನ್ನೊಬ್ಬರು ಸುದ್ದಿ. ಇದು ಮನುಷ್ಯನ ಸ್ವಭಾವ ಹಂಗೈತಿ ನೋಡ್ರಿ. ಇಬ್ಬರು ಕೂಡಿನ ಅಂದ್ರೆ ಮೂರನೇದವ್ರ ಸುದ್ದಿ ಚಾಲು ನಾನು. ಹೌದಿಲ್ಲ? ಅದ ಒಂದು ಇದು ಊಟ ಸಿಕ್ಕಂಗ ಮೃಷ್ಟಾನ್ನ ಭೋಜನ. ಯಾಕ್ರಿ ಇನ್ನೊಬ್ರು ಸುದ್ದಿ ಗೊತ್ತು ನೋಡ್ಬಾ ಹೇಳ್ತೇನೆ ಬಾಣ ಇಲ್ಲ ನಿನಗಿಂತ ತಂದ ತನಗೂ ಗೊತ್ತಿಲ್ಲ, ಇನ್ನೊಬ್ರದ್ದು ಹೇಳ್ಕೊಂತ ಇದ್ದ ಸಮಾಧಾನ ಕೆಡಿಸ್ಕೊಂತ ಇನ್ನೊಬ್ರು ಸುದ್ದಿಗೆ ಹೋಗಿ ತಿಳಿದವ ಇನ್ನೊಬ್ರು ಸುದ್ದಿಯ ಕಾಲು ಕಡಿದಿಲ್ಲ. ಪರಚಿಂತೆ ನಮಗೇಕೆ ಅಯ್ಯ ಅಂತ. ಇನ್ನೊಬ್ಬರ ಬಗ್ಗೆ ಯಾರು ಏನಾರು ಮಾತಾಡಕತ್ರ ರಾಮತೀರ್ಥ ಹುಷಾರ್, ದೇವ್ರ ಗಂಟೆ ಬಾರ್ಸ್ಲಿಕ್ಕೆ ಹತ್ತದ ಅಂತಿದ್ರಂತ. ಯಾರದರ ಬಗ್ಗೆ ಮಾತಾಡೋದು ಇವು ಮಾಡೋಂಗಿಲ್ಲ, ಹುಷಾರಿಂದ ಇರಂತ. ನಾವು ಖಬರ್ಗೆಟ್ಟು ಬರೇ ಅವರು ಹಂಗದ ಹೇಳ್ತೇನೆ ಬಾ ಇಲ್ಲಿ. ಅದಿಲ್ಲ ಬರೇ ಇದ್ರ ಸುದ್ದಿ, ನಿನ್ನ ಸುದ್ದಿ ಹೇಳು. ಇನ್ನೊಬ್ಬರು ಸುದ್ದಿ ದೋಷ ನೋಡೋ ತನ್ನ ದೋಷ ಗೊತ್ತಾಗುದಿಲ್ಲ. ಅದಕ್ಕೆ ಎಲ್ಲ ಗಟಾರ ಎಲ್ಲ ತನ್ನ ಅಂತೇಳಿ ಹೇಳ್ಕೊಂತೈತಿ. ಎಲ್ಲ ಜಮಾ ಆಗ್ಬಿಡ್ತೈತಿ ಹೊಲಸೆಲ್ಲ. ಹೌದಿಲ್ಲ? ತೆಗ್ಗಿಗೆ ಬಂದು ಎಲ್ಲ ಜಮಾ ಆಗುವಂಗ ಹಂಗ ಇನ್ನೊಬ್ರು ಸುದ್ದಿಯಾಗ ಕಾಲು ಕಳೆಯವಂಗ ಎಲ್ಲ ಬಂದು ಜಮಾ ಆಕೈತಿ. ಪಾಪ ಸಂಗ್ರಹ ನಿನ್ಗೆ. ಏನ್ ದುರಿತದಳು ಅಧಿಕವಾಗುವುದು ಪರನಿಂದೆ ಅಂತ. ಇನ್ನೊಬ್ಬರು ದೋಷ ಮಾಡೋದ ನಿಂದ. ಹೌದಿಲ್ಲ?
ಇನ್ನೊಬ್ಬರ ಮ್ಯಾಗ ಆರೋಪ ಮಾಡೋದು, ಅವನು ಒಳ್ಳೇದನ್ನು ನೋಡೋದಿಲ್ಲ ನೀನು, ಬರೇ ದೋಷ ನೋಡ್ತಿ. ಅವನು ಇನ್ನೊಂದು ಮುಖ ನೋಡಿಲ್ಲ ನೀನು, ಬರೀ ಅದ ಅಷ್ಟ ನಿನ್ ಕಾಣಿಸ್ತದೆ. ಯಾಕಂದ್ರೆ ನಿನ್ ದೃಷ್ಟಿನ ಅಂತದೈತಿ. ಚಲೋದನ್ನ ನೋಡುವ ದೃಷ್ಟಿ ನಿನ್ನಲ್ಲಿ ಇಲ್ಲ, ಕಳ್ಕೊಂಡ್ಬಿಟ್ಟಿ ಅದನ್ನ. ಬೇಕಾದಂತ ಪಾಪಿ ಅದನ್ನ ಅವನಲ್ಲಿ ಒಳ್ಳೇದಿರ್ತೈತಿ, ಅದನ್ನ ನೋಡು, ಅಂದ್ರೆ ನಿನಗೆ ಲಾಭ. ಕೆಟ್ಟದ್ದನ್ನು ನೀ ತಗೊಂಡ ನಿನಗ ಹಾನಿ ಐತೆ, ಹೌದಿಲ್ಲ? ಅವ್ರು ಹೆಂಗಾರ ಯಾಕಿರುವಲ್ಲ, ನಿನಗೆ ಎದಕ್ ಬೇಕಾಗೈತಿ? ಅವನು ಒಳ್ಳೆಯದನ್ನ ನೋಡ್ಕೊಂಡ್ಬಿಡ್ರಿ ಸಾಕು. ನಮಗ್ ಬೇಕಾದದ್ದು ಏನಾಗೈತಿ ಅದನ್ನ ನಾವು ತಗೊಂಡ್ಬಿಡ್ರಿ. ನಿನಗೆ ಹೊಲಸ ಬೇಕಾಗೈತಿ, ಹೊಲಸು ತಿನ್ಕೊಂತ ಅಡ್ಡಾಡು ಚಾಡಿ ನಿನಗೆ, ಹೋದಿಲ್ಲ? ಹುಡುಕ್ಯಾಡಿ ಬೇಕಾದಂಗ ಅದನ್ನೋದು, ಬರೀ ಹೊಲಸು ಹುಡುಕ್ಯಾಡ್ತೈತೆ. ಏನಾರ ಒಂದು ಗೊತ್ತೈತಿ, ಸ್ವಭಾವ ಹಂಗಿರ್ತೈತಿ. ಅದು ಹೀನ ಸಂಸ್ಕಾರ ಇತ್ತಂದ್ರೆ ಹಂಗೆ ಮಾಡಕ್ ಹಚ್ತೈತಿ. ಏನು ಉತ್ತಮ ಸಂಸ್ಕಾರ ಇತ್ತು ಅಂದ್ರೆ ಕೆಟ್ಟದ್ದನ್ನು ಎಂದೂ ಅವನು ನೋಡಕ್ ಹೋಗೋದು, ಅವನು ಒಳ್ಳೇದನ್ನ ನೋಡ್ತಿರ್ತಾನೆ. ಏನ್ ಅದಕ್ಕೆ ನಮಗೆ ಹೀನ ಸ್ಥಿತಿ ಬರೋದು. ನಮ್ಗೆ ಇನ್ನೊಬ್ಬರ ಕೆಟ್ಟದನ್ನ ನೆನಪು ಮಾಡಿ ನಾವು ಹೀನ ಸ್ಥಿತಿಗೆ ಹೋಯ್ದು ಬೀಳ್ತೀವಿ. ಹೆಂಗ ಜನ್ಮ ಜನ್ಮ ಅಂತ ತಿರುಗು ಪಳೆ ಬರ್ತದೆ. ಅವ ಬಲ್ಲವ, ಅವ ಒಳ್ಳೆಯದನ್ನು ನೋಡ್ತಾನ. ಏನು ಎಲ್ಲರಲ್ಲಿ ತನ್ನನ್ನು ಕಾಣುವಂಥ ಮನೋಭಾವನೆಯನ್ನು ಬೆಳೆಸ್ಕೊತಾನ. ಬೇಕಾದಂಥ ಪಾಪಿ ಅದನಂದ್ರು ಏನ ಮಾಡಿ ಅದರ ಉದಾಸೀನ ಇರ್ತಾನ, ಅದರ ನೆನಪಿಸೋದ ಮಾಡಕ್ಕೆ ಹೋಗೋದಿಲ್ಲ. ಇನ್ನೊಬ್ಬರ ತಪ್ಪುಗಳನ್ನು ಎತ್ತಿ ಆಡದೆ ಅವನು ಉದಾಸೀನ ಮಾಡಿಬಿಡ್ತಾನ. ಅವನು ನಾವು ಮುದದಾಮ್ ಎತ್ತಿ ಆಡಕ್ಕೆ ಚಾಲು ಮಾಡ್ತೇವೆ, ಅವ ಹಂಗದ ನೋಡು, ಹಂಗದಾರ ಅವ್ರು, ಗೊತ್ತಿಲ್ಲ? ಅದನ್ನ ನೋಡಿ ನೆನಪಿಟ್ಟೇವು ಮರೆ, ಇದನ್ನ ಒಳ್ಳೇದನ್ನ ಒಟ್ಟೆ ನೆನಪಿಟ್ಟಿಲ್ಲ ನೀನು, ಅದು ನೆನಪೇ ಬರೋದಿಲ್ಲ. ಅಂದ್ರೆ ಅದೇ ಹೀನ ಸಂಸ್ಕಾರ. ಆದ್ರೆ ಬ್ರಾಹ್ಮಣರ ಎಲ್ಲಿ ಅಂತದ್ದು ಇರೋದಿಲ್ಲ ನೋಡ್ರಿ. ಅವ್ರು ಕೆಟ್ಟದನ್ನು ಒಟ್ಟ ಅದನ್ನ ಇದು ಸರಿಸಿ ಒಳ್ಳೇದನ್ನ ಅವರು ಎತ್ತಿ ಹಿಡಿತಾರೆ. ಇದು ನಮ್ಮ ಸಂಸ್ಕಾರ ಏನೈತಲ್ಲ, ಬರೇ ಕೆಟ್ಟದ್ದನ್ನು ನೋಡುದು. ಅದು ನಮಗೆ ಹೀನ ಸ್ಥಿತಿಗೆ ಕಾರಣ. ಏನು ಈನ ಜನ್ಮಕ್ಕೆ ಯಾಕೆ ನಾವು ಹೋಗಿ ಬಳಲ್ಬಹುದು? ಅವನ್ನೆಲ್ಲ ನೋಡ್ತೇವೆ, ಕೆಟ್ಟದ್ದನ್ನ ನೋಡ್ತೇವೆ. ಅದಕ್ಕೆ ಒಳ್ಳೆಯದನ್ನು ಕಾಣು, ಎಲ್ಲರಲ್ಲಿ ಒಳ್ಳೆಯದನ್ನು ನೋಡುವಂತಹ ಮನೋಭಾವನೆಯನ್ನು ಬೆಳೆಸ್ಕೊಂಡು, ಅವಾಗ ನಿನಗೆ ಉತ್ತರೋತ್ತರ ಜನ್ಮ ಬರ್ತದೆ ನಿನಗೆ. ಇಲ್ಲಾಂದ್ರೆ ಮತ್ತು ಅದನ್ನು ಕೆಟ್ಟ ಹೀನ ಜನ್ಮ ಕಾದು ಕೂತಾರೆ. ಬೇಕಾದಷ್ಟು ನೀ ಹೇಳ್ತೇನೆ ಕೇಳ್ತೇನೆ ಅಂದ್ರೆ ಇನ್ನೊಬ್ಬರ ಬಗ್ಗೆ ನಿಂದ ಇದನ್ನ ಮಾಡಕೈತೆ ಅಂದ್ರೆ ಭಾಳ ದುರಿತದಳು ಅಧಿಕವಾಗುವುದು ಪರನಿಂದೆ ಅಂತ ಹೇಳಿ. ಅದಕ್ಕೆ ಮಾಡಬಾರ್ದು ಅಂತ. ಅದನ್ನು ಮಾಡಬಾರ್ದು, ಅದನ್ನ ಮಾಡ್ಕೊಂತ ಕುಂಡ್ರು. ಯಾವ್ದನ್ನ ನಾವು ಬ್ಯಾಡಪ್ಪ ನಿಷಿದ್ಧ ಹೇಳಿದ್ದು ಅದನ್ನ ಮಾಡೋದು, ಮಾಡಿ ಅಂತ ಸ್ಥಿತಿ ಹೀನ ಸ್ಥಿತಿಗೆ ಕಾರಣೀಭೂತ ಕೊಂಡ್ಕೊಂಡಿರ್ತೀವಿ. ಹೇಳ ಮಗ ಹೂಣ ಅದು ಮತ್ತು ಅದನ್ನ ಮಾಡ್ತೇನೆ ಅಂದ್ರೆ ಮಾಡುವಂತ ಹೋಗಿ ಯಾರೇನ್ ಮಾಡೋದು? ತೋರ್ಕಿ ಕಡೆ ಲಕ್ಷ ಕೊಟ್ಟಾಗ ಜಗಳ ಜೂಟಿ, ಇರುಕಿ ಕಡೆ ಲಕ್ಷ ಕೊಟ್ಟಾಗ ಜಗಳ ಎಲ್ಲೈತಿ? ಏನ್ ಜ್ಞಾನದಿಂದ ಎದುರಿಗೆ ಕಾಣುವಂತ ಜಗತ್ತಿನ ನಿವೃತ್ತಿನ ತೂರಿ ಪದ. ತಿಳುವಳಿಕೆಯಿಂದ ಇದನ್ನ ಇಲ್ಲದಂಗೆ ಮಾಡ್ಕೊಬೇಕು ನೋಡ್ರಿ. ಅದು ತಿಳಿಯಲೇ ಅಡಗಿಸ್ತೀವಿ ನಿದ್ದೆಯೊಳಗೆ, ಇಲ್ಲಿ ತಿಳಿದ ಅಡಗಿಸ್ಬೇಕಾಗೈತಿ. ಏನ್ ತೂರಿ ಪದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಪ್ರತಿಯೊಬ್ಬರೂ ನಾವು ಅದನ್ನು ಪಡೆದು ನಾವು ಯಾರಿದ್ದೀವಿ ಅನ್ನೋದನ್ನು ಖಾತ್ರಿ ಮಾಡ್ಕೊಳಿಕ್ ಬರ್ತದೆ. ಜ್ಞಾನಿಯಾದ ಮಹಾಪುರುಷನು ಆ ಸ್ವರೂಪಾನುಸಂಧಾನದ ಹೊರತು ಯಾವ ಕಾರ್ಯವನ್ನು ಮಾಡಕ್ಕೆ ಹೋಗೋದಿಲ್ಲ. ಯಾಕೆ ಅದರಿಂದ ಏನೂ ಲಾಭ ಇಲ್ಲ ಅನ್ನೋದು ಗೊತ್ತಿರ್ತೈತೆ. ಅದನ್ನು ಮಾಡಕ್ಕೆ ಹೋಗುದಿಲ್ಲ, ಅದನ್ನ ನೆನಪಿಸೋದ ಮಾಡಕ್ಕೆ ಹೋಗುದಿಲ್ಲ. ಏನ್ ಇಲ್ಲಿ ತನಕ ಕೇಳಿದ್ದನ್ನು ನೆನಪು ಮಾಡ್ಕೊಂತ ಕೂತ ಅದರ ಅನುಭವ ಮಾಡ್ಕೊಳಿಕ್ಕೆ ನಾವು ಪ್ರಯತ್ನ ಮಾಡೋದಿಲ್ಲ, ಅಲ್ಲಿ ತನಕ ಬೇಕಾದಂಗೆ ನಾವು ಹೇಳ್ತೇವೆ ಕೇಳ್ತೇವೆ ಅಂದ್ರೂ ತಿಳಿದೇ ಇಲ್ಲ ಅಂತ ಅರ್ಥ. ಅದನ್ನ ನೆನಪು ಮಾಡ್ಕೋಂತ ಕೂತ ಅದರ ಅನುಭವ ತಗೊಳಿಕ್ಕೆ ಪ್ರಯತ್ನ ಮಾಡ್ಬೇಕು, ಧ್ಯಾನಕ್ಕೆ ಕೂಡ್ಬೇಕು ಅಂತ.
ಮುಕುಳು ಸುಟ್ನಾಗ ಬೆಕ್ಕಿನಾಗ ಅಡ್ಡಾಡ್ರಿ ಎಲ್ಲಿ ತಿಳ್ಬೇಕು. ಅವ್ರ ಸುದ್ದಿ ಎಲ್ಲೈತಿ, ಅವರಲ್ಲಿ ಅಲ್ಲಿ ಹೋಗ್ಕೊಂಡ್ರು, ಅಲ್ಲಿ ಏನು ಮಾತಾಡಕತ್ತಾರು, ಇಲ್ಲಿ ಏನು ಮಾತಾಡಕತ್ತಾರು, ಇಂಥವಕ್ಕೆಲ್ಲ ಎಲ್ಲಿ ತಿಳಿಬೇಕು. ಈಗ ತಿರ್ಕೊಂತ ಹೋಗೋದು ನನಗೆ ಏನು ಮಾತಾಡಿದ್ರು ಇದಲ್ಲ, ಹೊರಗಿನ ವಿಷಯದ ವ್ಯವಹಾರ ನಾನು ಎಲ್ಲಿ ಹೋದ್ರು ಅದ ಅಲ್ಲ. ಏನು ಹೊಸದೈತಿ ಅಂತ ತಿಳ್ಕೊಂಡು ಅದ್ರಾಗ ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡು ಹಿಂದೆ ಸರ್ಕೊಂಡ ಆತ್ಮಚಿಂತನೆ ಆನಂದದ ನೆನಪಿನಾಗ ಇರಾಕೆ ಯಾಕೆ ಪ್ರಯತ್ನ ಮಾಡಬಾರ್ದು. ತನಗೆ ಬೇಕಾದಂಥ ಎಲ್ಲೈತಿ ಅದನ್ನ ಅದ್ರ ಕಡೆ ಲಕ್ಷ ಕೊಡೋದು ಬಿಟ್ಟು ಬೇಡ ಅದ್ರ ಕಡೆ ಲಕ್ಷ ಕೊಟ್ರೆ ಇಚ್ಛೆಯಿಂದ ಉತ್ಪತ್ತಿಯಾಗುವಂತಹ ದುಃಖ ನರಕದಲ್ಲಿಯೂ ಪ್ರಾಪ್ತವಾಗಲಾರದು. ಎದರಿಚ್ಛಾ? ವಿಷಯದ ಇಚ್ಛಾ. ಚಾಲು ಆಯ್ತು ನನಗೆ, ಅದ್ರ ಇಚ್ಛಾ ಮಾಡಿದ್ರೆ ದುಃಖ ಶುರುವಾಯ್ತು. ನೆಮ್ಮದಿನ ಕಳ್ಕೋತೀನಿ ಎಲ್ಲ. ಇಚ್ಛೆಯು ಶಾಂತವಾಗುವುದರಿಂದ ದೊರೆಯುವಂತಹ ಸುಖವು ಬ್ರಹ್ಮಲೋಕದಲ್ಲಿಯೂ ದೊರೆಯಲಾರದು. ಹೌದು, ನಿನ್ನಲ್ಲೇನೆ ಐತಂತೆ, ಎಲ್ಲಿ ಹೋಗೋದು ಬೇಕಾಗಿಲ್ಲ. ನೀನು ಇಚ್ಛಾರಹಿತ ಅಂದ್ರೆ ನಿನ್ನಲ್ಲೇ ಐತದ ಸ್ವರ್ಗ ಸಾಮ್ರಾಜ್ಯ. ನೀ ಎಲ್ಲಿ ಹೋಗುವ ಅವಶ್ಯಕತೆನೇ ಇಲ್ಲ. ಇಚ್ಛೆಯೇ ಸಂಸಾರವು, ಅದು ಇಲ್ಲದಿರುವುದೇ ನಿರ್ವಾಣವು ಅಂತ. ಈ ಇಚ್ಛೆಯನ್ನು ನಾಶಗೊಳಿಸುವುದು ದುಸ್ಸಾಧ್ಯವಾದರೆ ಅಂಥವರಿಗೆ ಗುರುಪದೇಶ ಶಾಸ್ತ್ರಗಳು ನಿರರ್ಥಕವಾಗುವವು. ಹೌದು, ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ, ಇಚ್ಛಾರಹಿತ ಆಗಲಿಲ್ಲ ಅಂದ್ರೆ ಮತ್ತು ವ್ಯರ್ಥ. ನೀನು ಹೇಳಿದ್ದು ಕೇಳಿದ್ದು ಎಲ್ಲ ಎಂದಿನಂತೆ ಹಂಗಾದವು, ಕಡಿಮೆಗೆ ನೋಡ್ಕೊ. ಇಚ್ಛೆಗಳು ಬಯಕೆಗಳೇನದಾವಲ್ಲ, ಅದು ಬೇಕನ್ನಿಸ್ತಾವಿಲ್ಲ ಹಂಗ. ಯಾವುದು ಬೇಡಪ್ಪ ಅನ್ನುವ ಉದಾಸೀನ ಭಾವ ಬಂದತೇನೆ, ವೈರಾಗ್ಯ ಬಂದತೇನೆ ನಿನಗೆ. ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ, ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ. ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬಿಡಿರಿ ಅಂತ. ಇರಕಾಕೈತೆ ನಿನಗೆ ಬಿಟ್ಟು ಬಿಟ್ಟು ಮತ್ತೆ ಪುಟಕನ ಓಡಿ ಬರ್ತೀವಿ. ಹೌದಿಲ್ಲ? ಇದ್ದು ತೋರಿಸಿದ್ರಲ್ಲ ಅವ್ರ ಮಹಾತ್ಮರು. ಬಿಟ್ಟಿದ್ದಾಗ ಇದು ಹತ್ತೈತಿ. ಇಲ್ಲೇ ಇದ್ಕೊಂಡ ಇದ್ರೆ ಹಿಡ್ಕೊಂಡ ಹೊಂತೇನೆ ಅನ್ನೋ ಸಾಧ್ಯ ಇಲ್ಲ. ಎಷ್ಟೋ ಬಿಟ್ಟು ಬಂದು, ಎಷ್ಟೋ ಮನೆಗಳನ್ನು, ಎಷ್ಟೋ ಶರೀರಗಳನ್ನು, ಎಷ್ಟೋ ಊರುಗಳನ್ನು ಬಿಟ್ಟು ಬಂದು ಎಲ್ಲಿದಾವ ಈಗ ಅವು ನಿನಗೆ? ಎಲ್ಲೋ ಬಂಧು ಬಳಗ ಎಲ್ಲಿದ್ದು? ಹಿಂದಿನ ಜನ್ಮದ ಬಂಧು ಬಳಗ ಎಲ್ಲಿದಾರ ನೋಡ್ಕೋ. ಈಗ ಕರ್ಕೋತಾರನ ಅವ್ರು, ನೀ ಹಂತೇಲಿ ಅವ್ರು ಹಂತೇಲಿ ಹೋದ್ರ ನೀನು ಯಾಕ್ರಿ ಒಳ್ಳೆ ಹೋದ್ರೆ ಕರ್ಕೋದಿಲ್ಲ ಯಾರು ನೀನು. ಕೂಡ ನಮ್ಮವರು, ನಮ್ಮೂರು, ನನ್ನ ಇದು ಅಭಿಮಾನ ಹಿಡ್ಕೊಂಡು ಕೂತಿಲ್ಲ. ಯಾರಿಗೆ ಯಾರು ಎಲ್ಲಿ ಸಂಬಂಧ ಇವೆಲ್ಲ ಎಷ್ಟೊತ್ತಿನ ಸಂಬಂಧಗಳು ಇವೆಲ್ಲ ಯಾವ ಶಾಶ್ವತವಾದದ್ದು ಅಲ್ಲ, ಸಂಬಂಧಗಳು ಇಲ್ಲ. ಅದಕ್ಕೆ ವಿಚಾರದಿಂದ ನೋಡಿದರೆ ಸಂಬಂಧದ ಆಸಕ್ತಿಯನ್ನು ತೆಗೆದು ಹಾಕಿದ್ರೆ ಎಲ್ಲ ಇಚ್ಛೆಗಳು ಅಸಮಾಧಾನದೊಳಗೆ ಅದಾವು. ಸಮಾಧಾನ ಅನ್ನೋದು ಇಲ್ಲ. ಇಚ್ಛಾರಹಿತ ಆದಾಗ ನಿನಗೆ ಸಮಾಧಾನ. ಶರೀರ ಬಿಡು ಮುಂದೆ ಯಾವ ಇಚ್ಛಾ ಪೂರ್ತಿಯಾಗಿರ್ತೈತೆ ಹೇಳಿ. ಇನ್ನೂ ಆಗೇ ಇಲ್ರು ಯಪ್ಪ, ನನಗೆ ಇನ್ನಷ್ಟು ದಿನ ಇದ್ದಿದ್ರೆ ಬೇಷಿತ್ತು ಅಂತ ಹೌದಿಲ್ಲ? ತೃಪ್ತಿ ಅನ್ನೋದಿಲ್ಲ ಇಲ್ಲ ನಿನಗೆ. ಮನಸ್ಸು ಸ್ವರೂಪವನ್ನು ಬಿಟ್ಟು ಅನ್ಯ ವಿಷಯಗಳ ಆಧೀನ ಆಗೋದಕ್ಕೆ ಚಟ ಅಂತಾರೆ. ಆಗೇವಿಲ್ಲೋ ಈಗ? ಅನ್ಯ ವಿಷಯಗಳ ಆಧೀನ ಹಾಕೊಂಡು ಕುಂತೀವಲ್ಲ, ಅವು ಇಲ್ಲೇ ನಡೀದಲ್ಪ ನಮ್ಮ ಜೀವನ. ಅವುಗಳ ಪ್ರಾಪ್ತಿಗಾಗಿ ಹಂಗೆ ದುಡಿದು ಅವು ಇಲ್ಲೇ ಆರಾಮಿರಾಕ್ ಬರ್ತೈತೆ ಅನ್ನೋದು ಹೊಡಿಬೇಕಲ್ಲ ನಮ್ಗೆ. ಈ ತಿಳುವಳಿಕೆ ನಮ್ಗೆ ಗಟ್ಟಿ ಆದಾಗ ತೇಕುದು ತಪ್ತತಿ. ಇಲ್ಲಾಂದ್ರೆ ಹಂಗೆ ತೇಕುದು ವಿಷಯಗಳ ಪ್ರಾಪ್ತಿಗಾಗಿ ಬಿಡ್ಕೋದು ಹೆಂಗೆ. ಅವು ಇದ್ರೆ ನಾವು ಆರಾಮಿರ್ತೇವೆ ಅಂತ. ಆರಾಮಿರಾಕ ಅವುಗಳ ಅವಶ್ಯಕತೆ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಅಂದಾಗ ಹೊಳಿ ಮಠ ಹಿಂಗ ಸಂಕಟ ಒಂದು ತಪ್ಪುದಿಲ್ಲ ನಮ್ಗೆ.
ಸಮಾಧಿಯಿಂದ ವಿಶ್ರಾಂತಿ ಸುಖವನ್ನು ಹೊಂದಿದವ ಮತ್ತೆ ಅದರಿಂದಲೂ ಸಂತುಷ್ಟಿಯನ್ನು ಹೊಂದಕ್ಕಾಗುವುದು ನಾವು. ಶಾಸ್ತ್ರಾರ್ಥ ಚಿಂತನ ಅಂದ್ರೆ ನಿರ್ವಿಕಲ್ಪ ಚೈತನ್ಯದ ಧ್ಯಾನ. ಏನ್ ಶಾಸ್ತ್ರಾರ್ಥ ಚಿಂತನೆ ಮಾಡೋದು ಕಲ್ಪನಾರಹಿತ ಇರುವಿನ ಅನುಸಂಧಾನದೊಳಗೆ ತೊಡಗುದು. ನಿರಂತರ ಅಭ್ಯಾಸದಿಂದ ಇದು ಅನುಭವ ಬರ್ತದೆ. ಅನುಭವ ಪಕ್ವಾದಾಗ ಆರೂಢ ಸ್ಥಿತಿ ಬರ್ತದೆ ನೋಡಿ. ಎಲ್ಲಿ ತನಕ ಈ ವಿಶ್ವದೊಳಗಿನ ಕೃತ್ರಿಮ ಚಂದ್ರಗಳಾದಂಥ ಗಡ್ಡಿ ತೇರು ಪಾಲಿಗೆ ಕೊರದ ಕಡ್ಡಿ ಹಚ್ಚೋದಿಲ್ಲ, ಬೆಂಕಿ ಹಚ್ಚೋದಿಲ್ಲ, ಅಲ್ಲಿ ತನಕ ಅಧ್ಯಾತ್ಮ ನಿಮಗೆ ಹತ್ತೋದಿಲ್ಲ. ಬರೆದಿಟ್ಕೋರಿ ನೀವು ಇದನ್ನು ಕೆಚ್ಚದೊಳಗೆ. ಏನ್ ನಿಜವಾದ ಪಾರಮಾರ್ಥ ಬೇಕಾದವರು ಭಾಳ ಕಡಿಮೆ ಜನ ಸಿಗ್ತಾರೆ ನೋಡಿ. ಪಾರಮಾರ್ಥ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಾರೆ, ಹುಡುಗಾಟಿಗೆ ಮಾಡಿದ್ರು. ಪಾರಮಾರ್ಥ ಅಂದ್ರೆ ಬಂಗಾರ ಅಂದ್ರೆ ಏನದ? ಕನಸಿನೊಳಗೆ ತೋರುವ ಭೂಮಿ ಹೇತ ಹೇಸಿಗೆದ. ಪಂಚಭೂತಾದಿಗಳು ಕೂಡಿ ಬಟ್ಟೆ ಹಾಕಿ ಹೇತ ಹೇಸಿಗೆದ. ಏನು ಮಾಡೋದು ತಗೊಂಡು ಬಂಗಾರ ಎಲ್ಲ? ಅದಕ್ಕಾಗಿ ಜೀವನ ಎಲ್ಲ ವ್ಯರ್ಥ ಮಾಡ್ಕೋತೀವಿ ನೋಡಿ. ಮಣ್ಣಿಗಾಗಿ, ಹೆಣ್ಣಿಗಾಗಿ, ಗಂಡಿಗಾಗಿ. ನಿದ್ರೆ ಆರಾಮಿನಿಂದ ಶರೀರದೊಳಗಿನ ಜಾಡ್ಯ ಹುಚ್ಚು ಹೋಗ್ತದೆ. ವಿಷಯ ಭೋಗದಿಂದ ಇಲ್ಲದಲ್ಲಿ ಜಡ್ಡು ಬರ್ತದೆ. ವಿಷಯೇಂದ್ರ ಸಂಪರ್ಕ ಭೋಗದಿಂದ ಶಾರೀರಿಕ ಮಾನಸಿಕ ತಾಪತ್ರಯಗಳು ಕಡಿಮೆ ಕವನ ಹೆಚ್ಚಕ್ಕವು. ಹೆಚ್ಚಕ್ಕಾವಿಲ್ರಿ. ಆ ವಿಷಯದ ಸಂಪರ್ಕ ಭೋಗವನ್ನು ಕೈ ಬಿಟ್ಟಾಗ ಮನಸ್ಸಿಗೆ ನೆಮ್ಮದಿ, ಶರೀರಕ್ಕೂ ನೆಮ್ಮದಿ ಇರ್ತೈತಿ. ದನಿ ಆಕೈತಿಲ್ವ ಅದನ್ನು ಮಾಡೋದ್ರಿಂದ? ಅದನ್ನು ಗಳಿಸುವಾಗ ದನು, ಅದನ್ನು ಹೊಂದಿದ್ರು ದನು. ನೆಮ್ಮದಿ ಸಿಗ್ತೈತೇನ ಅದರಿಂದ? ನೀವು ಏನ್ ಇಲ್ಲಿ ತನಕ ಮಾಡ್ಕೊತ ಬಂದಿರಲ್ಲ, ಯಾರು ನೆಮ್ಮದಿಯಿಂದ ಇದ್ರಿ ಹೇಳಿ? ಅದರಿಂದ ಜರ ನಮಗೆ ಬೇಕಾದ ಸಿಕ್ಬಿಟ್ಟಿದ್ರೆ ಬಿಟ್ಕೊಟ್ಟು ನಿಧಿಗೆ ಹೋಗೋ ಕೆಲಸ ಏನೈತಿ? ಎಲ್ಲ ಮಾಡಿ ಬೇಸರ ಆಕೈತಿಲ್ಲ. ಬೇಸರಾಗಿ ನಿಧಿಗೆ ಮರಿ ಹೋಗಿ ಮತ್ತೆ ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿಲ್ಲ. ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಎಚ್ಚರಿಕೆ ಒಳಗೆ ಅವುಗಳ ಬಗ್ಗೆ ಹಂಗೆ ಹಾತೋರ್ತೈತಿ, ಸಿಕ್ಕಿತೋ ಸಿಗಾಕಿಲ್ಲ ಅಂತ. ಅದ್ರ ಸಂಬಂಧ ಬಡ್ಕೊಂಡು ಬರೀ ಅದನ್ನ ಮಾಡಿ ಅದರಿಂದ ಬೇಸರಿಕೆ ಹೊಂದಿದಿಲ್ಲ. ಅದರಿಂದ ಜನ ಹಿತ ಆಯ್ತು, ನಿಧಿಗೆ ಹೋಗೋ ಕೆಲಸ ಏನೈತಿ? ವಿಷಯ ವಸ್ತುಗಳು ಸುಖ ಕೊಟ್ಬಿಟ್ಟಿದ್ರೆ ನಿಧಿಗೆ ಹೋಗ್ತೈತಿ. ಸುಖ ಕೊಡ್ತೈತೆ ಅಂತ ನೀ ಕಲ್ಪಿಸ್ಕೊಂಡು ಕೂತಿ. ಕೊಟ್ರೆ ಯಾಕೆ ಸುಖ ಕೊಟ್ಟಿಲ್ಲ ಹಂಗಾರ? ನಿಧಿಗೆ ಹೋಗೋ ಕೆಲಸ ಏನೈತಿ? ನಿದ್ಯಾಗಲ್ಲಿ ಯಾವ ವಿಷಯ ವಸ್ತುಗಳಿಲ್ಲ, ಅಲ್ಲಿ ಹೋಗೋ ಕೆಲಸ ಏನೈತಿಪ್ಪ? ವಿಷಯಾದಿಗಳ ನೆನಪಿಲ್ಲೇ ನಾವು ಆನಂದದ ಸ್ಥಿತಿಯನ್ನು ಹೊಂತೇವೆ ಇಲ್ಲಿ ನಿದ್ದೆ ಒಳಗೆ. ಅಂದ್ರೆ ಆರಾಮಿರಾಕಿ ವಿಷಯ ವಸ್ತುಗಳ ಅವಶ್ಯಕತೆ ಇಲ್ಲ. ಶರೀರ ಚರಿತಾರ್ಥದಿಂದ ಎಷ್ಟು ಬೇಕಷ್ಟ ಇದನ್ನ ಆ ಶರೀರವನ್ನು ಆರೋಗ್ಯವಾಗಿ ಇಟ್ಕೊಳ್ಬೇಕಾದ ಸಂಬಂಧ ಅಷ್ಟ ಅದನ್ನ ಅವಲಂಬನೆ ಮಾಡ್ಬೇಕಾಗೈತಿ. ಇದು ಇಟ್ಕೊಂಡು ಏನು ಮಾಡ್ಬೇಕಾಗೈತಿ? ನಮ್ಮ ನಿಜವನ್ನು ನಾವು ತಿಳ್ಕೊಬೇಕಾಗೈತಿ. ಸಾಧನದ ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳಿಕ್ಕೆ ಇದು ಸಾಧನ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಕೆಡಿಸ್ಬೇಡ. ಅದನ್ನ ನಿನ್ನ ನಿಜವನ್ನು ನೀನು ಹೊಂದುವ ಮಟ್ಟ ಇದನ್ನು ರಕ್ಷಣೆ ಮಾಡ್ಕೊ. ಸರಿಯಾಗಿ ವ್ಯವಸ್ಥಿತವಾಗಿ ಇಟ್ಕೊಂಡು ನಿನ್ನ ಕೆಲಸ ಮಾಡ್ಕೊ. ಕೆಡಿಸಿಬಿಟ್ಟೆ ಅಂದ್ರೆ ನಿನ್ನ ನಿಜವನ್ನು ತಿಳ್ಕೊಳಕ್ಕೆ ಎಲ್ಲಿ ಆಕೈತಿ? ನೀನು ಶರೀರ ಹಾಳು ಮಾಡ್ಕೊಂಡೆ ಅಂದ್ರೆ ಚಟಕ್ಕೆ ಬಿದ್ದು. ಚಟದಿಂದ ನಾವು ಹೋದಿಲ್ಲ, ಶರೀರ ಎಲ್ಲ ಹಾಳಾದದ್ದು. ಚಟದ ಅದೇನು ಹಾಕೊಂಡು ಕುಂತಿಯಲ್ಲ. ಹೆಣ ಹೊರಮುಟ ಬಿಡುದಿಲ್ಲ ನಿನ್ನ ಚಟ. ಮತ್ತು ವಾಸನ ಕಟ್ಕೊಂಡ ಶರೀರ ಹೋಗೈತಿ ಅಂದ್ರೂ ವಾಸನ ಹಂಗೆ ಇರ್ತೈತಿ, ಚಟದ ವಾಸನ. ಮತ್ತೊಬ್ಬರು ಮೈಯಾಗ ಬಂದು ನನಗೆ ಅದು ಬೇಕು ಇದು ಬೇಕಂತ ಬಿಡ್ತಿರ್ತಾವ ನೋಡು, ವಾಸನ ಹೋಗಿರ್ಬೋದು. ವ್ಯಕ್ತಪಡಿಸ್ತಾವಿಲ್ಲ ಬಂದು, ನನಗೆ ಅದು ಬೇಕು ಅಂತಾರು ಕೊಟ್ಟು ಬಿಡಪ್ಪ, ನಾ ಹೊಕ್ಕೇನು ಮನೆ. ಕೆಲವು ಅದನ್ನ ಬೇಡ್ತಿರ್ತಾವ, ಶರೀರ ಬೇಡ್ತಾವು, ಮಟನ್ ಬೇಡ್ತಾವು. ಕುರ್ಬರ್ ಸರ್ ತಂಗಿಗೊಂದು ಗಂಟು ಬಿದ್ದಿತ್ತು, ಅಜ್ಜಾರ್ ಅಂತೇಳಿ ಕರ್ಕೊಂಬಂದಿದ್ರು. ನನಗೆ ಒಂದು ಬಾಟ್ಲಿ ಶೆರೆ ಮಟನ್ ಕೊಟ್ಟು ಬಿಟ್ರಿ ಹೊಕ್ಕೇನ. ಇಂತಲ್ಲಿ ಇಡ್ರಿ ಹೊಕ್ಕೇನ ಅಂತ. ಹೆಂಗ್ ಮಾಡೋದು? ಇಟ್ಟು ಬಿಡೋಗ ಸರ್ ಅಂದ್ರ ಅಜ್ಜಾರ. ಅವು ಕದ ಆಸೆ ರೀ, ಮತ್ತೊಂದು ಏನು ಅದಕ್ಕೆ ಬಂದಿರ್ತಾವೆಲ್ಲ. ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ. ಸತ್ತು ವಾಸನ ಹಂಗೆ ಇರ್ತಾವ, ತಿರ್ಕೊಂತ ಅಡ್ಡಾಡ. ಹಾರ ಅಂತ ಇಡ್ತಾರಲ್ಲ, ಮತ್ತೆ ಅದಕ್ಕೆ ಅವು
ಅಂತಲ್ಲಿ ಯಾಕೆ ಇಟ್ಟಿರ್ತಾರೆ ಅವು ಪಿಶಾಚಿಗೆ ಅವಕ್ಕೆ ಇಟ್ಟಿರ್ತಾರೆ ಅಂತೇಳಿ ಇಡಂತ ಹಾರ ಇಟ್ಕೊಂಡು ಹೌದಿಲ್ಲ. ನಿದ್ರಿ ಆರಾಮ್ನಿಂದ ಶರೀರದೊಳಗಿನ ಜಾಡ್ಯ ಹುಚ್ಚು ಹೋಗ್ಕತಿವೋ ಏನು ವಿಷಯದ ಭೋಗದಿಂದ ಶರೀರದಾಗಿನ ಜಾಡ್ಯ ಹುಚ್ಚು ಹೋಗ್ಕತಿವ. ಹೆಣ್ಣು ಗಂಡು ಕುಸ್ತಿ ಹೊಡೆದ್ರೆ, ಹೋಳಿಗೆ ಕಡುಬು ಉಂಡ್ರೆ, ಸಿನಿಮಾ ನಾಟಕ ನೋಡಿದ್ರೆ, ಪದ ಹಾಡಿದ್ರೆ, ಪೆಟ್ಟಿಗೆ ಬಾರಿಸಿದ್ರೆ ಜಡ್ ಬಿಡ್ತೈತೇನ? ಹಾಡಿದ್ರೆ ಬಾರಿಸಿದ್ರೆ ಕುಣಿದ್ರೆ ಇಂದ್ರಿಯಗಳ ಮಜಾ ಮಾಡಿದ್ರೆ ಬಿಡ್ತೈತಿ. ಹಂಗಾರೆ ಎಲ್ಲರೂ ಹೊಂದಿಬಿಟ್ಟಾರ ಅದನ್ನು ಮಾಡಿ. ಅದನ್ನ ಮಾಡಿದವ್ರು ಏನಾಗ್ಯಾರ ನೋಡ್ಕೊ, ಬ್ಯಾಸರಿಕೆ ಹೊಂದಿ ನಿಧಿಗೆ ಹೋಗ್ತಾರ. ಮತ್ತೆ ಏನಪ್ಪ ಬೆಳತನಕ ನಾಟಕ ನೋಡಿದ್ವಿ, ಬ್ಯಾಸರ ಆಯ್ತಪ್ಪ, ಇದು ಜಾತ್ರೆ ಮಾಡಿದ್ವಿ. ಜಾತ್ರೆಯಾಗಿ ಏನ್ ಮಾಡೋದು? ಇಂದ್ರಿಯಗಳ ಮಜಾ ಮಾಡೋದು ಹೋದಿಲ್ಲ. ಚಿಕ್ಕಂಗ ಇಂದ್ರಿಯಗಳ ಮಜಾ ಮಾಡಿ ಕಡೆಗೆ ಬ್ಯಾಸರಿಕೆ ಹೊಂದಿ ಜಾತ್ರೆ ಮಾಡಿ ನೀ ಬ್ಯಾಸರಾಗ್ಯಾನ್ರಿ. ಬ್ಯಾಸರಿಕೆ ಆಗಿ ಬರ್ಬೇಕು ಜಾತ್ರೆ ಮಾಡಿದ್ರೆ. ಮರ್ತು ಬಿಟ್ಟ ಅದನ್ನ ಇದ್ದದ್ದು ಹೇಳಿ ಮತ್ತು ಜಾತ್ರೆಗೆ ನೋಡಕ್ ಹೊಂಟಾನ. ಜಾತ್ರೆಗೆ ಬಂದವ್ರಿಗೆ ಇದು ಎತ್ತಿಡ್ಬೇಕು. ಹೌದು, ಜಾತ್ರೆಗೆ ಹೋಗಿದ್ದೀವ್ರಿ ಅಪ್ಪ, ಅಪ್ಪನ ಜಾತ್ರೆಗೆ. ಅದಕ್ಕೆ ಇಲ್ಲೇ ಪುರಾಣ ಕೇಳಕ್ ಬಂದೀವಿ ಅಂತ ಬಂದ್ಬಿಟ್ರು. ಮಲಿವಾಡದಾಗ ಒಂದು 4-5 ಹೆಣ್ಮಕ್ಳು 5-6 ಮಂದಿ ಇದ್ರು. ಕೆಟ್ಟ ಬಿಸಿಲಾಗ ಬಂದ್ರು. ನಾಗ್ನೂರೊಳಗಿದ್ವಿ. ಟ್ರಂಕ್ ಹೊತ್ಕೊಂಡು ಬಂದ್ರು ಒಂದೊಂದು. ಅವಾಗ ಕಬ್ಬಿನ ಟ್ರಂಕ್ ಇದ್ವಲ್ಲ, ಅವಾಗ ಸುಟ್ಕೇಸ್ ಕಡಿಮೆ ಟ್ರಂಕ್ ಹೊತ್ಕೊಂಡು ಬಂದರು. ಇಟ್ಟವ್ರ ಕೈ ಕಾಲು ಇವನು ತೊಳ್ಕೊಳಕ್ ಯಾವ್ರವ್ರು ನೀವು ಒಂದು ವಿಚಾರ ಬಂದವ್ರ ಒಳಗೆ ಸೀದಾ ಏನ್ ಮಾಡಿದ್ರು ಅವರು, ಗದ್ಗಿಗೆ ಹೋಗಿ ನಮಸ್ಕಾರ ಮಾಡಿ, ಅಜ್ಜಾರಿ ನಮಸ್ಕಾರ. ಯಾವ್ರವ್ರು? ಅಪ್ಪನ ಜಾತ್ರೆಗೆ ಹೋಗಿದ್ದೀವ್ರಿಪ್ಪ, ಇಲ್ಲಿ ನೀವು ಅದಾರ ಗೊತ್ತಾತಿ, ಇಲ್ಲಿ ಕೀರ್ತನ ಕೇಳ್ಕೊಂಡು ಹೋದ್ರತ್ತೆ. ಏಯ್ ನಾಗನೂರವ್ರು ಯಾರದ್ರಿ ಇಲ್ಲಿ ಅಂತ ಮೊದಲು ಹೊರಗೆ ಹಾಕಾರ ಅವ್ರನ್ನ. ಜಾತ್ರೆಗೆ ಅಡ್ಡಾಡವ್ರಿಗೆಲ್ಲ ಎಲ್ಲಿ ತಿಳ್ಬೇಕಿದ್ದು, ಶಾಸ್ತ್ರ ಹೊರಗೆ ಹಾಕ್ರಿ ಅವ್ರನ್ನ. ಕೆಟ್ಟ ಬಿಸಿಲಿತ್ರಿ. ನೀರು ಕುಡಿತೇವ ಅಲ್ಲೇ ಊರಾಗ ಇಸ್ಕೊಂಡು ಕುಡಿದು ಹೋಗ್ರಿ ಹಾಕ್ರಿ ಅವ್ರ ಹೊರಗೆ. ಕಟ್ಟೆ ಬಿಟ್ಟು ಬಿಟ್ಟು ಚಾಪಿಲಿಂದ ಜಾತ್ರೆ ಮಾಡೋ ಮಂದಿಗೆಲ್ಲ ತೀಗೈತಿನ ಈಗ ಹೋಗಿ ತಿರ್ಕೊಂತ ಹೋಗೋರು. ಜಾತ್ರೆ ಎಲ್ಲ ಅದಿಲ್ಲ ಮಜಾ ಮಾಡ್ಕೊಂತ ಆತ್ಮರ ಹೆಸರಿನ ಮ್ಯಾಗ ಪಾಪ ಕೃತಿಗಳನ್ನು ಮಾಡೋದು ಹೋದಿಲ್ಲ. ಜಾತ್ರೆ ಅಂದ್ರೆ ಏನ್ ನಿಯಂತ್ರಣ ಇರ್ತೈತೆ ಅಲ್ಲಿ. ಹೆಣ್ಣು ಗಂಡು ಭ್ರಷ್ಟಾಚಾರ ಇಳಿತಾವಲ್ಲಿ. ಮತ್ತೊಂದು ಏನಿರ್ತೈತೆ ಅಲ್ಲಿ, ಅದನ್ನ ನೋಡೋದು, ಅದರ ಚಂದಾಗಿ ಬರ್ತೈತಿ, ಇದರ ಚಂದಾಗಿ ಬರ್ತೈತಿ. ಏನ್ ಮಾಡ್ತೀರಿ ನೀವು ಅಲ್ಲಿ? ಯಾರಿಗಂತ ಹೇಳ್ತೀರಿ ನೀವು ಅಲ್ಲಿ? ಅದಿಲ್ಲ ಜಾತ್ರೆ ಮೋಜು ಪಾಪ ತುಂಬ್ತಿ ಅಂತ ನಿಂದ ಎಂದ ಉದ್ಧಾರ ಆಗ್ಬೇಕು ನೀನು? ಯಾವ ಮಹಾತ್ಮ ಹೇಳ ನೀವು ಜಾತ್ರೆ ಮಾಡ್ರಿ ಅಂತ? ಇವರೇ ತಿರುಬೋಕಿಗಳ ಜಾತ್ರೆ ಮಾಡೋದು. ಪಳಂಕರ ಕೂಡಿದ ಕಾರ ಮಹಾತ್ಮನ ಹೆಸರಿನ ಮ್ಯಾಗ ತೇರು ಮಾಡಿನೇ, ಇದನ್ನ ಮಾಡಿನೇ, ಅದಲ್ಲ ಚೇಂಜ್ ಮಾಡ್ಕೊತ ಮಜಾ ಮಾಡ್ಕೊತ ಹೋಗ್ಬಿಡೋದು. ಅವ್ರು ಹೇಳಿದ್ದನ್ನೆಲ್ಲ ಕೈ ಬಿಟ್ಬಿಡುದು. ಎತ್ತಾಗೊಟ್ಟಿರಿ ನೋಡ್ಕೋರಿ. ಎಂದು ಉದ್ಧಾರ ಆಗ್ಬೇಕು ನೀವು? ಆತ್ಮರ ಹೆಸರಿನ ಮ್ಯಾಗ ಏನೇನು ಮಾಡಾಕ್ತೀನಿ? ಈ ವ್ಯವಹಾರಿಕ ಎಚ್ಚರಿಕೆ ಚಿಂತೆ ಹಚ್ಚಬಾರ್ದು ನಿನಗೆ. ಹತ್ತದಿದ್ರೆ ಅವ ವಿದ್ವಾನ ನೋಡು. ಎದ್ರ ಬಗ್ಗೆನೂ ಚಿಂತೆ ಇರಬಾರ್ದು ನೋಡು. ಏನು ಬೇಕಾದಾದ್ರೂ ಕ್ಯಾಕಿ ಹೊಡಿಬೇಕು ನೋಡಂತಿದ್ರು ಸರ್. ಆಕೈತೆ ನಾವು ಅದು ಹಂಗಾಯ್ತೆ, ನಾನು ಹಿಂಗಾಯ್ತೆ, ಅಯ್ಯೋ ಯಪ್ಪ ಏನಾಯ್ತು ನಾನು ಹಣೆ ಬರ. ಎದಕ್ಕಾಗೈತಿ? ನಿನಗೇನಾರಾಗೈತೆ? ನಿನ್ನಲ್ಲಿ ಶರೀರದಾಗ ಏನಾರಾಗೈತಿ? ಮನಸ್ಸಿನಾಗ ಏನಾರಾಗೈತಿ? ನೀ ಎಲ್ಲದ್ರೊಳಗಾಗೈತಿ, ನಿನ್ನೊಳಗೆ ಏನಾರಾಗೈತಿ ನೋಡ್ಕೊ. ಅದಕ್ಕೆ ನಮ್ಮ ನಿಜದ ಎಚ್ಚರ ಆತಂದ್ರೆ ನಮಗೆ ಬಾಧೆ ಆಗುದಿಲ್ಲ. ಅಲ್ಲದನ್ನ ನಾವು ಅಂತ ತಿಳ್ಕೊಂಡು ಬಾಧೆ ಪಡ್ತೇವೆ ನಾವು. ನನಗ ಆಗೈತಿ ಯಪ್ಪ, ಇದು ನನಗ ಆತಿದು ಅಂತ. ಇನ್ನೊಬ್ಬರಿಗೆ ಆದ್ರೆ ನಮಗೆ ಹೆಂಗೆ ಸಂಬಂಧ ಹಚ್ಕೋದಿಲ್ಲ, ಹಂಗೆ ಇದು ನಮಗಾದತ್ತ ಅಲ್ವ ಮರ ಅಲ್ಲದ್ರಾಗೈತಿ. ಇನ್ನೊಬ್ಬರ ಶರೀರ ನಮಗೆ ಹೆಂಗೆ ಸಂಬಂಧ ಇಲ್ಲ, ಈ ಶರೀರ ನಮ್ಗೆ ಸಂಬಂಧಿಸಿದ್ದಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡಿ. ಅಂದಾಗ ಏನಾದರೂ ಅವ್ಗೆ ಬಾಧೆ ಆಗೋದು ಇಲ್ಲ. ಅದನ್ನ ನಾನು ಅಂತ ತಿಳ್ಕೊಂಡು ಬಾಧೆ ಪಡ್ತಾನೆ.
ಇದು ನಾನು ಅನ್ನೋ ತಪ್ಪು ತಿಳುವಳಿಕೆನ ತೆಗೆದು ಹಾಕಿದೆ. ನೀನಲ್ಲ, ಎಂದೂ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ದೇಹ ನೀನಂತ ತಿಳ್ಕೊಂಡ್ರು ಈ ದೇಹ ನೀನಾಗಕ್ಕೆ ಶಕ್ಯನೇ ಇಲ್ಲ. ನೀನು ಬೇರೆನೇ ಇದೆ. ದೇಹವನ್ನು ತಿಳಿಯವ ನೀನು. ಅದು ತಿಳಿಸ್ಕೊಡುವ ವಸ್ತು, ಅದು ಜಡ ದೇಹ ನಿನಗೆ ಗಣ್ಯವಾಗಿ. ಯಾವುದನ್ನು ಎದುರಿಟ್ಟು ನೀ ತಿಳಿದಿ ಅದನ್ನೇ ಹೆಂಗೆ ಕೇಳು. ನಿನಗೆ ಗಣ್ಯವಾದದ್ದನ್ನು ನಿನಗೆ ತಿಳಿಲಿಕ್ಕೆ ಬರ್ತೈತಿ. ಇವೆಲ್ಲ ನಿನಗೆ ಗಣ್ಯವಾಗಿದಾವೆ. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವು ನಿನ್ನಿಂದ ಅರಿವಿಸ್ಕೊಳ್ತಾವೆ. ನಿನಗೆ ವಿಷಯ ಅದಾವ, ಅಂದರೆ ನಿನಗೆ ಸಂಬಂಧ ಇಲ್ಲ. ಅವು ಏನು ಸಂಬಂಧ ಐತೆ ಅಂತ ಸುಳ್ಳ ಬಳಲ್ತೀನಿ. ನನಗೆ ಆಗೈತೆ. ನಿನಗೆ ಅನ್ಯವಾಗಿದ್ದದ್ದು ಯಾವುದು ನೀನಾಗಲಾರೆ. ಅದರ ತಾದಾತ್ಮ್ಯ ಭಾವ ಅಂದ್ಕೊಂಡು ದುಃಖ ಪಡ್ಲಿಕ್ಕತ್ತೀನಿ. ಏನು ಎಂದೂ ನಾನಾಗಕ್ಕೆ ಶಕ್ಕಿಲ್ಲ. ನನ್ನಲ್ಲಿ ಅರಿವಿಸ್ಕೊಡುವ ವಸ್ತು ಎಂದೂ ನಾನಾಗಲಾರೆ. ತಾನಲ್ಲವಿ ಉಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂತ. ಈ ಶರೀರ ನಾನಲ್ಲ ಅಂತ ಗಟ್ಟಿ ತಿಳುವಳಿಕೆ ಮಾಡ್ಕೊ. ಇದನ್ನು ನಮ್ಗೆ ಗಣ್ಯವಾಗಿದೆ ಅಂತ. ಇನ್ನೊಬ್ಬರ ಶರೀರ ನನಗೆ ಹೆಂಗೆ ಸಂಬಂಧ ಇಲ್ಲ, ಹಂಗೆ ಈ ಶರೀರ ನನಗೆ ಸಂಬಂಧ ಇಲ್ಲ ಅನ್ನೋ ಗಟ್ಟಿ ತಿಳುವಳಿಕೆ ಮಾಡು. ದೇಹವಿದನು ಅನ್ಯ ದೇಹದಂದರಿ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗವುದೇ ನಿಜಾನಂದವದು ಕೋಟಿ ಜನ್ಮದಳು ಉಗ್ರತಾಪ್ಸನಾಗಿ ಅಂತ. ನಮಗೆ ಅದರ ಲಾಭ ತಗೋಬೇಕಾಗಿತ್ತು ಅಂದ್ರೆ ಶರೀರ ಸಂಬಂಧ ತಪ್ಪಿಸ್ಕೊಂಡು ಎದ್ದು ನೋಡ್ಕೋ, ಖಾತ್ರಿ ಮಾಡ್ಕೊ. ಏನು ಸಂಬಂಧ ಹಚ್ಕೊಂಡು ಬಳಲ್ತಿದ್ವಿ, ಬಳಲಿಕ್ಕೆ ತಪ್ಪೋದಿಲ್ಲ. ನೀವು ಸಂಬಂಧ ತಪ್ಪಿದೆ ಅಂದ್ರೆ ಆರಾಮ ಇರ್ತೀನಿ. ಶರೀರ ಸಂಬಂಧ ಇಟ್ಕೊಂಡು ಕುಂತಿಯಲ್ಲ ನಾನಂತ ಆರಾಮದೆಯಾ ಈಗ? ಇದ್ದು ಹೆದ್ದಾಗಿದ್ರೆ ಸಂಬಂಧ ತಪ್ಪಿಸ್ಕೊಂಡಿದ್ದೆ ಆರಾಮಿದ್ನಿ ಅಂತ ಹೇಳ್ತೀವಿ. ಹೌದಿಲ್ಲ? ಇದ್ದು ಹೆದ್ದಾಗಿ ಹೆಣ್ಣಾಗಿದ್ದೇನು ಗಂಡಾಗಿದ್ದೇವೆ. ಕರಗ ಇದ್ದೇನು ಕೆಂಪಗೆ ಇದ್ದೇವೆ. ಸಾವುಕಾರ ಇದ್ದೇನು ಬಡ ಏನು ಇದ್ದಿದ್ದಿಲ್ರಿ. ಸಂಬಂಧ ಎಲ್ಲ ತಪ್ಪಿತ್ತು. ಹೆಂಗೆ ನಿದ್ದೆ ಒಳಗೆ ಹೆಂಗೆ ಸಂಬಂಧ ತಪ್ಪಿಸ್ಕೊಂಡು ಆರಾಮಿದ್ದೆ, ಹಂಗೆ ಎಚ್ಚರಿಕೆ ಒಳಗೆ ಇದು ನಾನಲ್ಲ, ಇದು ನನ್ನದು ಅಲ್ಲ ಅಂತ ತಿಳಿದು ಸಂಬಂಧ ತಪ್ಪಿಸ್ಕೊಂಡ್ರೆ ಇದ್ರೆ ನಿನಗೆ ಇದನ್ನು ಹೋಗ್ತೈತಿ. ಈಗ ಮನುಷ್ಯನ ಜನ್ಮ ಇದ್ದಾಗ ತಿಳುವಳಿಕೆಯಿಂದ ಇದರ ಸಂಬಂಧವನ್ನು ತಪ್ಪಿಸ್ಕೊ, ಬಿಡೋದಿನ. ಬಿಟ್ಟು ಹೆಂಗೆ ಮಾಡೋದ್ರಿ? ನೋಡ ಲಾಭ ಇದ್ರಾಗ ನೀವು ಬೇಕಾದ ಸಿಕ್ಕ ಮ್ಯಾಗ ಹೊಳ್ಳೆ ನೋಡೋದಿಲ್ಲ. ಅದನ್ನ ತಗೊಂಡು ಏನು ಮಾಡೋವಂತ, ಅದನ್ನು ಇಟ್ಕೊಳ್ಳೋವಂತ. ಇಟ್ಕೊಂಡ್ರೆ ಏನು ಹಿತ ಕೊಡ್ತೈತೆ ನಿನಗೆ? ಇಟ್ಕೊಂಡು ಏನು ಮಾಡವ? ಬೇಕಾದ ವಸ್ತು ಸಿಕ್ಕ ಮ್ಯಾಗ ಅದನ್ನ ತಗೊಂಡು ಏನು ಮಾಡವ? ಜಗತ್ತಿನ ತುಣುಕು ತುಕುಡಿ. ಅದಕ್ಕೆ ವಿಚಾರ ನಮ್ಮಲ್ಲಿ ವಿವೇಕ ಉದಯ ಆಗ್ಬೇಕು. ಯಾವ್ದು ನಿತ್ಯ ಐತಿ, ಯಾವ್ದು ಅನಿತ್ಯ ಐತಿ, ಯಾವಾಗಲೂ ಇರುವಂಥ ವಸ್ತು ಯಾವ್ದೈತಿ ಅದು ನಮ್ಗೆ ಸುಖ ಕೊಡ್ತೈತಿ. ಇವತ್ತದ ತೋರೆಡಗು ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಬದಲಾವಣೆ ಅಂತ ಪರಿವರ್ತನಶೀಲಗಳು ಅದು. ಇದು ನಿತ್ಯವಾದದ್ದು ಯಾವ್ದೈತಿ ನೋಡ್ಕೋ. ಯಾವಾಗಲೂ ಇದ್ದಾವ ನೀನು. ನೀ ಇಲ್ಲದಂಗೆ ಯಾವಾಗ ಕೇಳು. ಇವೆಲ್ಲ ಶರೀರಗಳು, ಮನಸ್ಸು, ಬುದ್ಧಿ ಒಂದೊಂದು ಅವಸ್ಥೆ ಒಳಗೆ ತೋರಿದ ಅವಸ್ಥೆ ಇದ್ದಾಗಿಲ್ಲ. ಎಚ್ಚರಿಕೆ ಒಳಗಿಂದ ಕನಸಿನಾಗಿಲ್ಲ, ಕನಸಿನಿಂದ ಎಚ್ಚರಿಕೆ ಒಳಗಿಲ್ಲ, ಎಚ್ಚರಿಕೆ ಕನಸಿನಿಂದ ನಿದ್ದೆ ಆಗಿಲ್ಲ. ಆದ್ರೆ ನೀನು ಎಲ್ಲ ಅವಸ್ಥೆ ಒಳಗೂ ನೀ ಅದಿ. ನೀ ಇಲ್ದಂಗೆ ಯಾವಾಗ ಕೇಳು. ಯಾರೂ ತನ್ನನ್ನ ಅಲ್ಲುಗಳಲ್ಲಿ ಆತ್ಮನ ಅಭಾವನ ಅಲ್ಲುಗಳೆಯಲಾರು. ತನ್ನ ಇರುವಿಕೆ ಐತೆ ಅಲ್ಲಿ, ಯಾವಾಗಲೂ ಇದ್ದ ವಸ್ತು ಅಲ್ಲೇ ಇರುವೆ, ಇಲ್ಲೇ ಇರುವೆ, ಎಲ್ಲ ಕಡೆ ನೀ ತುಂಬಿರುವೆ ಅಂತಾರೆ. ಹೌದಿಲ್ಲ? ವ್ಯಾಪಕವಾದಂಥ ಚೈತನ್ಯದ ನಿನ್ನ ಸ್ವರೂಪ. ನಾವು ಪರಿಚ್ಛಿನ್ನತ್ವ ಭಾವ ಇಟ್ಕೊಂಡು ಕುಂತೇವೆ ಅದನ್ನ ತಪ್ಪು ತಿಳುವಳಿಕೆಯಿಂದ. ಅದಕ್ಕೆ ನೀನಲ್ಲದು. ನೀನಲ್ಲದನ್ನ ಕೈ ಬಿಡೋದು. ಪರಿಚ್ಛಿನ್ನತ್ವ ಭಾವವನ್ನು ಕೈಬಿಟ್ಟು ವ್ಯಾಪಕವಾದಂಥ ಚೈತನ್ಯ ನೀನು, ದೇವರ ನೀನದಿ ಅನ್ನೋದು ತಿಳ್ಕೊಂಡು. ದೇವರಂದ್ರೆ ಯಾವಾಗಲೂ ಇರುವಂತಹದ್ದು, ಎಲ್ಲವನ್ನ ಅರಿತಕ್ಕಂಥದ್ದಕ್ಕೆ ದೇವರು ಅಂತಾರೆ. ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗೆ ಇರುವುದು ದೇವರಲ್ಲ. ನೀವು ಕಲ್ಪಿಸ್ಕೊಂಡದ್ದು ಎಲ್ಲ ಒಂದು ಎಚ್ಚರಿಕೆ ಒಳಗೆ ನೀವು ದೇವರು ನೀನು ಎಲ್ಲವು. ಮೊದಲು ಮತ್ತೊಂದು ಅವಸ್ಥೆ ಒಳಗೆ ಅವು ಇಲ್ಲ, ಅವಕ್ಕೆ ಅಸ್ತಿತ್ವ ಇಲ್ಲ ಐತೆ ಹೇಳಿ. ನೀ ಕಲ್ಪಿಸ್ಕೊಂಡು ಎಲ್ಲ ದೇವರು ಅದಾವಂತ ಹರಿಹರ ಬ್ರಹ್ಮಾದಿಗಳಂತ ದೇವರು ಒಂದು ಅವಸ್ಥೆ ಒಳಗಷ್ಟು, ಮತ್ತೊಂದು ಅವಸ್ಥೆ ಒಳಗಿಲ್ಲವು. ಅದು ನೀ ಗುಂಪಿನಾಗ ಕಲ್ಪಿಸ್ಕೊಂಡದ್ದು. ನೀ ಹನುಮಂತ ಐತೆ, ಬಸವಣ್ಣ ಐತೆ, ದುರ್ಗವ್ ಐತೆ, ದ್ಯಾಮವ್ ಐತೆ ಮಾಡ್ಕೊಂಡು ಕುಂತಿಯಲ್ಲ ಒಂದು ಅವಸ್ಥೆ ಒಳಗೆ ನಾವು. ನೀ ಹೆಂಗೆ ಎಲ್ಲ ಅವಸ್ಥೆ ಒಳಗೆ ಅರಿತಿ ನೋಡ, ಎಲ್ಲ ಅವಸ್ಥೆಗಳಿಂದ ತಿಳಿತಿ. ಹಂಗೆ ಅವು ಇರಬೇಕಾಗಿತ್ತು ಎಲ್ಲ ಅವಸ್ಥೆ ಒಳಗೆ. ಒಂದು ಅವಸ್ಥೆ ಒಳಗೆ ಇದ್ದದ್ದು ಮತ್ತೊಂದು ಅವಸ್ಥೆ ಒಳಗೆ ಅದಿಲ್ಲ. ಅದೇ ಹಂಗೆ ದೇವ್ರಕ್ಕೆ
ನಿತ್ಯವಾಗಿರ್ಬೇಕು, ಯಾವಾಗಲೂ ಇದ್ದದ್ದು, ಯಾವುದಕ್ಕೆ ಎಲ್ಲ ಅವಸ್ಥೆ ಒಳಗೆ ಇದ್ದದ್ದು, ಅವಸ್ಥೆಗಳಿಗೆ ಸಾಕ್ಷಿಯಾಗಿ ಬಾಧೆ ಹೊಂದದೇ ಇರತಕ್ಕಂಥ ವಸ್ತು ಯಾವುದದ ಅದ ನಿನ್ನ ನಿಜ ಅಂತ ಅದನ್ನು ತಿಳ್ಕೋಬೇಕಾಗಿ. ನಾವು ಏನಿದೆ ಅದನ್ನು ಬಿಟ್ಟೇವೆ ಅಲ್ಲದನ್ನು ನಾವು ತಿಳ್ಕೊಂಡು ತೋರೆಡಗುದನ್ನು ನಾನು ಅಂತ ನಾವು ಇರು ಏನೈತಲ್ಲ ತೋರದೆ ಎಡಗದೆ ಯಾವಾಗಲೂ ಇದ್ದಂಥ ವಸ್ತು ಅದು, ಕೆಡಲಾರದಂಥ ವಸ್ತು ಅದು. ಆ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗಿತ್ತು. ಮಾಡ್ಕೊಳ್ಳಿಲ್ಲ ಅಂದ್ರೆ ಒದ್ದಾಟ ತಪ್ಪೋದಿಲ್ಲ ನೋಡ್ರಿ. ನಿಜವನ್ನ ತಿಳ್ಕೊಳ್ಳೋ ಮಟ್ಟ ಸಂಕಟ ತಪ್ಪೋದಿಲ್ಲ ನಾವು. ತಾತ್ಪೂರ್ತಿಗೆ ಬಿಡಿಸ್ಕೊಂಡು ಹೋದಿ, ಜಡ್ಡು ಬಿಡಿಸ್ಕೊಂಡಿ ಮತ್ತು ಬರುದೇ ಇಲ್ಲ, ಜಡ್ಡು ಪಿಶಾಚಿ ಬಿಡಿಸ್ಕೊಂಡಿ ಮತ್ತು ಬರುದೇ ಇಲ್ಲ. ಯಾಕಂದ್ರೆ ವ್ಯಾವಹಾರಿಕ ಸಮಸ್ಯೆಗಳು ಅವು ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವ ಮತ್ತು ಬರುವ ನಾವು. ಅದು ಶಾಶ್ವತ ಪರಿಹಾರ ಅಲ್ಲ. ಇದಕ್ಕೆ ನಿನ್ನ ಬಗ್ಗೆ ಇದ್ದಂಥ ತಪ್ಪು ತಿಳುವಳಿಕೆಯನ್ನು ಪೂರ್ಣ ಕಳ್ಕೊಂಡು ಸರಿಯಾದ ತಿಳುವಳಿಕೆ ಯಥಾರ್ಥ ಜ್ಞಾನ ಮಾಡ್ಕೊ. ಅವಾಗ ನಿನಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಮತ್ತೆಲ್ಲ ಒಂದು ಸಮಸ್ಯೆ ಬರುವನ ಇವನು. ಬಾಳೆ ಅಂದ್ರೆ ಸಮಸ್ಯೆಗಳ ಮೂಟಿ ಅದೆಲ್ಲ. ಯಾವುದೋ ಸಮಸ್ಯೆ ಇಲ್ಲದ ಬಾಳೆ ಯಾರ್ದೈತೆ ಹೇಳ್ರಿ. ಮನೇಲಿ ಒಂದು ಸಮಸ್ಯೆ ಇದ್ದತ್ತೆ ನಮಗೆ. ಎಲ್ಲಾ ತರದ ಅನುಕೂಲ ಐತೆ ಅಂದ್ರೂ ಅವ್ನ ಸಮಸ್ಯೆ ಇರ್ತದೆ. ನೆಮ್ಮದಿನ ಕೊಡುದಿಲ್ಲ ಅದು. ಕೊಟ್ಟಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು ಅದನ್ನ. ಚಿಂತೆ ಇದ್ದೈತಿರೋ ನಿನಗೆ. ಚಿಂತೆ ಕಳ್ಕೊಂಡು ಆರಾಮದಿಯ. ಎಲ್ಲಾ ಚಿಂತೆ ಕೈ ಬಿಟ್ಟು ನಿದ್ದೆ ಮಾಡಾಕರ ಕಲೀರಿ ಅಂತ ಮರ್ತೇನೆ. ಅದು ಹತ್ತದ. ಚಿಂತೆ ಐತೆ ನಿದ್ದೆಯಲ್ಲಿ ಹತ್ಬೇಕು. ಏನ್ ಚಿಂತೆ ಹಚ್ಚಕ ವಯಸ್ಸು ಆದಂಗೆ ಭಾಳಷ್ಟು ಅವನ ತಲೆ ತುಂಬ್ಕೊಂಡು ಕುಂತ ಅಂದ್ರೆ ವಯಸ್ಸು ಆದ ನಿದ್ದೆ ಕಡಿಮೆ ಆಗ್ಬಿಡ್ತೈತಿ. ಹಿಂಗೆ ತಿರ್ಕೊಂತ ಅಡ್ಡಾಡ್ಬೇಕು. ಸಣ್ಣದಿರ್ತ ಏನು ಹಚ್ಕೊಂಡಿದ್ದಿಲ್ಲ, ಆರಾಮ್ ನಿದ್ದೆ ಮಾಡ್ತೀವಿ. ನನ್ನ ಮಕ್ಳು 24 ತಾಸು ನಿದ್ದೆ ಮಾಡ್ತಾವ. ಅವಕ್ಕೆ ಎದರದು ಚಿಂತೆ ಇರುದಿಲ್ಲ. ನೀ ಹೆಂಗೆ ದೊಡ್ಡವ ಆದಿ ಶಾಣೆ ಆಗಿ ನನಗೆ ಅದು ಇದು ಅಂತ ಹಿಡ್ಕೊಳಕೈತಿ ಹೈತಿ ನಿನಗೆ ಚಿಂತೆ ಹತ್ತಿಗಷ್ಟು. ಅವು ದೇವ್ರ ಇದ್ದಂಗೆ ಇರ್ತಾವ ಸಣ್ಣ ಕೂಸು. ಅವಕ್ಕೆ ಯಾವುದು ವ್ಯಾಪ ಇರುದಿಲ್ಲ. ನೀ ದೊಡ್ಡ ಶಾಣೆ ಆಗಿಬಿಟ್ಟು ಇದು ನಾನು ನನ್ನದು ಅಂತ ಹಿಡ್ಕೊಂಡು ಅದು ಸುಖ ಕೊಡ್ತದೆ. ನೀನ ಕಲ್ಪಿಸ್ಕೊಂಡು ಅದ್ರ ಬಗ್ಗೆ ಚಿಂತೆ ಹಚ್ಕೊಂಡು ಒದ್ದೆ ಆಗ್ತಿದ್ದೀನಿ. ಚಿಂತೆ ಕಳ್ಕೊಂಡು ಆರಾಮಿರೋ ಶಾನೆತನನು, ಚಿಂತೆಯಾಗಿ ಒದ್ದಾಡೋ ಶಾನೆತನನು. ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತೆಯೊಳಗೆ ನೀ ಕುಂತಿ. ಯಾಕೋ ಎಲ್ಲೋ ನಿನಗೆ ಭ್ರಾಂತಿ ಅಂತ. ಯಾಕಪ್ಪ ನಿನಗೆ ಈ ಭ್ರಾಂತಿ ಯಾಕೋ ನಿನಗೆ? ವಿಷಯಾದಿಗಳು ಸುಖ ಕೊಡ್ತಾವ, ಅವುಗಳನ್ನು ಪ್ರಾಪ್ತಿ ಮಾಡ್ಕೋಬೇಕು ಹುಚ್ಚು ನಿನಗೆ ಯಾಕೆ ಬಂತಿದ್ವು ಅಂತ. ಯಾಕೆ ನಿನಗೇನು ಕೊರತಿತ್ತ ಅವುಗಳು ಬೆನ್ನು ಹತ್ತಾಕ? ನೀನು ಅಲ್ಲ, ನೀನ ಸುಖ ಸ್ವರೂಪ ಇದ್ದಿ ಅನ್ನೋದನ್ನು ತಿಳ್ಕೊ. ನೀ ಸುಖರೂಪ ಅಲ್ಲಾದ್ರೆ ಅವುಗಳಲ್ಲಿ ಹುಡ್ಕಾಕ ಹೋಗು. ಬೇಕಾದ ವಸ್ತು ನಿನಗೆ ಬೇಕಾದ ವಸ್ತು ನಿನ್ನಲ್ಲಿ ಏನೈತಿ, ನೀನ ಅದ ಅದಿ ಅನ್ನೋದನ್ನು ಅನುಭವದಿಂದ ನೋಡ್ಕೊ. ಯಾವಾಗಲೂ ಇದ್ದದ್ದು ಅದು ರೆಡಿಯಾಗಿದ್ದದ್ದು ಅದ್ರ ಕಡೆ ಎಲ್ಲ ಕೊಡಾಕಲ್ಲಿ. ಇಲ್ಲದನ್ನು ಕಲ್ಪಿಸ್ಕೊಂಡು ಸುಳ್ಳ ಬಳಲ್ತಿದ್ ನೋಡ್ರಿ. ಸುಳ್ಳ ವ್ಯಾಳೆ ಕಳೆದಲ್ಲೋ ನೀನು. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಷ್ಯ ನೀನು. ಸುಳ್ಳ ವೇಳೆ ಕಳೆದಿಲ್ಲ. ಸುಮುಖ ವೇಳೆ ಹೋಗ್ತಲ್ಲ ನೀನು. ಅಮುಕ ಯಾಕೆ ಕುಂತಿ, ಸುಮುಖ ವೇಳೆ ಹೋಗ್ತದೆ. ಟುಮಕಿ ಹೊಡೆಯುವ ವೇಳೆ ಸಮೀಪಕ್ಕೆ ಬಂತು. ಮುನ್ನೋಡಿ ಮಾಡ್ಕೊಂಡಿನ ಕೆಲಸ ಅಂತ ಎಚ್ಚರಗೊಳಿಸಿದ್ರು ಮತ್ತು ಎಚ್ಚರ ಆಗ್ತಾ ಇರಲಿಲ್ಲ. ಬೇಕಾದಂಗೆ ಹೇಳಿದ್ರು ಮತ್ತು ಅದನ್ನ ಬಿಡವಲ್ಲಿ. ಹೊರಗಿಂದ ಏನಾರು ಮಾಡ್ಕೊಂಡು ಫೋಟೋ ಪೂಜೆ ಮಾಡೀನಿ, ಗೊಂಬಿ ಇಟ್ಟನೆ, ಅಭಿಷೇಕ ಮಾಡೀನಿ, ಹೊರಗೆ ಗದ್ದಲ ಏನಾರ ಅದನ್ನ ಅದೇನು ಅದು ಉಪಯೋಗ ಇಲ್ಲ. ಅದರಿಂದ ಎಳ್ಳಟ್ಟೂ ಲಾಭ ಇಲ್ಲ. ಈ ಬಾಹ್ಯಾಡಂಬರ ಪೂಜೆ ಗಂಟಿ ಬಾರಿಸಿನಿ, ಧೂಪ ದೀಪ ಹಾಕಿನಿ, ಅಭಿಷೇಕ ಮಾಡೀನಿ. ಏನು ಮಾಡೋದು? ಜಡಕ್ ಮಾಡಿರಿ ಏನಾಗ್ತೈತಿ? ಇನ್ನೂ ಚೈತನ್ಯ ಇದ್ದಲ್ಲಿ ಅಲ್ಲಿ ಮಾಡ, ಅದರ ಫಲ ನಿನಗೆ ಸಿಗ್ತೈತಿ. ಕಷ್ಟದಲ್ಲಿ ಇದ್ದವಂಗೆ ಸಹಾಯ ಮಾಡಿ, ಹಸಿವೆ ಆದವಂಗೆ ಅನ್ನ ಹಾಕಿ. ಅಲ್ಲಿ ಜೀವರೂಪಿ ಪರಮಾತ್ಮ ಸಂತೋಷಕ್ಕೆ ಅಲ್ಲಿ ಅಂತಃಕರಣ ಜಾಗೃತ ಐತಿ. ಕಲ್ಲು ಕಟ್ಟಿಗೆ ಆಗಿರ್ತೈತಿ ಅಂತಃಕರಣ ಜಾಗೃತ. ಅದಕ್ಕೆ ಅದನ್ನು ಮಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟಾರ. ಆದ್ರೂ ಮಾಡ್ತೇನೆ ಅಂದ್ರೆ ಅದರ ಫಲ ಉಣ್ಣು ಯಾರೇನು ಮಾಡೋದು? ಏನು ಅದಕ್ಕೆ ಮಾಡಬಾರ್ದು ಅಂತ. ನರಕ ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು. ತನ್ನಲ್ಲೇ ತಾನು ಸ್ವರೂಪಾನಂದಮಯ ಸಾಮ್ರಾಜ್ಯವನ್ನು ಹೊಂದಲಿಕ್ಕೆ ನಿರಂತರ ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡ್ಕೊಂತ ಇರ್ಬೇಕು ನೋಡ್ರಿ. ಇದಕ್ಕೆ ಸ್ವಾವಲಂಬನ ಅಂದಾರ. ಏನ್
ಸ್ವಾವಲಂಬನ ಅಂದ್ರೆ ತನ್ನ ಅರ್ವಿ ತಾನ ಒಕ್ಕೋದು, ತನ್ನ ಅಡಿಗೆ ತಾನ ಮಾಡ್ಕೋದು, ತನ್ನ ಬಟ್ಟಿ ತಾನ ನೀಕೋದು. ಅಲ್ಲಿ ರೆಡ್ಡಿಯಾರ್ ತಿಮ್ಮಾಪುರದಾಗ ನೀಲಕಂಠ ಶಾಸ್ತ್ರಿ ಅಂತ ಬರ್ತಿದ್ದ. ಅವ್ನು ಶಾಸ್ತ್ರ ಕುಂತಾಗ ತಕ್ಲಿನೇ ಅವ ಹಿಂಗೆ ನೀಕೋಂತ 16 ಲಕ್ಷ ಹೋಗಿಬಿಡ್ತು. ಏನ್ರಿ ಶಾಸ್ತ್ರಿಗಳೇ ಇದ ಯಪ್ಪ, ಇದು ಸ್ವಾವಲಂಬನ ರೀ ಅಂದ. ಹತ್ತಿನೂ ನೀನ ಮಾಡ್ತೀನಿ ಅಂದ. ಹತ್ತಿನೂ ನೀನ ಮಾಡ್ತೀನಿ ಹಂಗಾರೆ ತಪ್ಪನ್ರಿ ಅಂದ್ರೆ. ನಾ ಯಾಕೆ ಹೇಳು, ನಾ ಹೇಳಿದ ಪೇಪರ್ನಾಗ ಕೊಡ್ತೀರಿ ಇಂಥವ್ರು ಹಿಂಗಂದ್ರೆ ಅಂತೇಳಿ. ಮತ್ತೆ ಅದಕ್ಕೊಬ್ಬ ಬೇರೆ ಬೇರೆ ಮಾಡ್ತಾನೆ. ನನಗೆ ಅದಕ್ಕೆ ಬೇಕಾಗೈತೆ ಅದಂತ. ನೀನೇ ವಿಚಾರ ಮಾಡಿ ನೋಡ್ಕೋದು. ಸ್ವಾವಲಂಬನ ಅಂತ ಎದಕ್ಕಂತಾರೆ? ಸ್ವರೂಪ. ಹೌದಿಲ್ಲ? ಮತ್ತೆ ನೀನ ಮಾಡ್ತೀನಿ ಅದನ್ನ ಹತ್ತಿನು. ಅಲ್ಲಿ ಯಾಕೋಕೆ ಗಿಡದಂತೆ ನೀನ ತಯಾರು ಮಾಡ್ಕೋಬೇಕು. ಹೌದಿಲ್ಲ? ಎಲ್ಲ ಪರಾವಲಂಬಿ. ಒಂದು ಜೀವಿ ಮತ್ತೊಂದು ಜೀವಿಯನ್ನು ಅವಲಂಬಿಸ್ಕೊಂಡೈತಿ ಈ ಜಗತ್ತು. ಬಾಹ್ಯದಲ್ಲಿ ಸ್ವಾವಲಂಬಿ ಆಗಿರ್ಲಿಕ್ಕೆ ಬರುದನ ಇಲ್ಲ ಯಾರಿಗೆ. ಸ್ವಾವಲಂಬನ ಅಂದ್ರೆ ಹೊರಗೆ ಸ್ವರೂಪದ ಅವಲಂಬನ ಮಾಡಿದಾಗ ನಿನಗೆ ಸ್ವಾವಲಂಬನ. ನಿಮ್ಮನ್ನು ನೀವು ನಂಬಿಕೊಂಡು ಅದ ನಿಮ್ಮ ನೀವು ಆಗಿದ್ದಾಗ ಸ್ವಾವಲಂಬನ. ಈ ಶರೀರ ಅವಲಂಬನ ಮಾಡಿಯಲ್ಲ, ಪಂಚಭೂತಾದಿಗಳಿಂದ ಸಂಘಟಿತವಾದದ್ದು. ಹೌದಿಲ್ಲ ಇದು? ನಾಳೆ ಅವಕರ ಅವಧಿ ಇರ್ತೈತಿ. ಹೌದಿಲ್ಲ? ಅಗ್ರಿಮೆಂಟ್ ಇರ್ತೈತಿ, ಇಷ್ಟ ದಿನ ಇರ್ಬೇಕಿದ್ರದ ಅಂತೇಳಿ. ಹೌದಿಲ್ಲ? ಅದು ಗೊತ್ತಿರೋದಿಲ್ಲ ನಿನಗೆ. ಅದು ಗೊತ್ತಾರ ಮತ್ತೆ ಗದ್ಲ ಹಿಡಿಸ್ತೀನಿ, ಅದಕ್ಕೆ ನಿನಗೆ ಗೊತ್ತಿಲ್ಲ. ಅದು ಬರ್ತೈತಿ ಯಾವಾಗ ಕೊಳೆ. ಹೌದಿಲ್ಲ? ಅಗ್ರಿಮೆಂಟ್ ಟೈಮ್ ಒಂದು ಕ್ಷಣ ಮುಗೀತಿ ಅಂದ್ರೆ ಹೋಗುತ್ತೆ. ಅದು ಗೊತ್ತಾರ ಮತ್ತೆ ಏನೇನು ಗದ್ಲ ಹಿಡಿಸ್ತೀವಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಸೀಕ್ರೆಟ್ ಐತಿ. ಅಗ್ರಿಮೆಂಟ್ ಯಾವಾಗ ಮುಗಿತೈತಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಏನ್ ಅದಕ್ಕೆ ಗೌಪ್ಯವಾದದ್ದು ಐತದ. ಏನ್ ಒಂದು ಕ್ಷಣ ಮುಗಿಯೋದಿಲ್ಲ ಅದು. ಯಾವ ಹೊತ್ನಾಗ ಹೋಗ್ತೈತಿ ಅಂತ. ಹಂಗಾರೆ ಗದ್ಲ ಹಿಡಿಸ್ತಿದ್ರು ಅದನ್ನ. ದೊಡ್ಡ ಗದ್ಲಿ ಹೇಳ್ತಿತ್ತು, ಅದು ಗೊತ್ತಾಗ್ಬಿಟ್ರೆ. ಅದು ಅಷ್ಟು ಗೌಪ್ಯವಾಗಿ ಐತೆ. ಅದು ಸೀಕ್ರೆಟ್. ಮರಣ ಯಾವ ಹೊತ್ನಾಗ ಬರ್ತೈತಿ ಹೇಳಕ್ ಬರೋದಿಲ್ಲ. ಒಳ್ಳೆ ಮಸ್ತ್ ಇದ್ದಾಗ ಏನು ವಿಪ್ಪ ಅಂತ ಬಂತೀವೋ ಅಂತೀವಿ. ಅವಾಗ ಆಡು ಕೋಳಿ ಪೀಳಿ ಹದ್ದ ಕಾಲಾಗಿ ಇಟ್ಕೊಂಡು ಹೋದಂಗೆ ಮೃತ್ಯು ಯಾವಾಗ ಬರ್ತೈತಿ ಹೇಳಕ್ ಬರೋದಿಲ್ಲ ನೀನು. ಹೌದಿಲ್ಲ? ನಮ್ಗೆ ಏನು ಅಗದಿ ಭದ್ರದೇವಪ್ಪ ನಾವೆಲ್ಲ. ಇನ್ಶೂರೆನ್ಸ್ ವಿಷಯನ ಬೇಕಾತ್ ಮಾಡೇನಿ. ಏನು ಸುಡ್ಗಾಡ್ ಮಾಡ್ಕೊನಿ. ಯಾಕ್ರಿ? ಡಾಕ್ಟರ್ ಎಲ್ಲ ಇದನ್ನ ಮಾಡ್ಯಾನಪ್ಪ ನಮ್ಗೆಲ್ಲ. ಏನು ಸುಡ್ಗಾಡ್ ಮಾಡಿದ್ರು ನಿನ್ಕೊಂಡಿದ್ರು. ಬಂತಂದ್ರೆ ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ. ಅಷ್ಟರಳು ನೀನು ಕೆಲಸ ಮಾಡ್ಕೊ. ಅಷ್ಟಾಗ ನೀನು ಯಾರೇ, ನಿನ್ನ ನಿಜ ಏನು ಅಂತ ತಿಳ್ಕೊ. ಏನೆಲ್ಲ ಐತಪ್ಪ ನಮ್ದು ಆರಾಮ್. ಹಿಂಗ ದೇವ್ರು ನಮ್ಗೆ ಭಾಳ ಸಾಕು. ಮರ್ತಾನಪ್ಪ ಅಂತ ಬರ್ತೈತಿಪ್ಪ ನಿನಗೆ. ದಾಳಿ ಬರುತ್ತನ. ದಾಳಿ ಬರುವ ಮುನ್ನ ಧರ್ಮ ಗಳಿಸಿಕೊಳ್ಳಿರು ಅಂತ. ಪುಣ್ಯ ಸಂಗ್ರಹ ಮಾಡ್ಕೊ. ನಿನಗೆ ಮುಂದಿನ ಡಿಪಾಸಿಟ್ ಮಾಡ್ಕೊ. ಮಾಡ್ತೀಯಪ್ಪ. ಇನ್ನೊಬ್ಬರಿಗೆ ಒಂದು ಪೈಪ ಅವನೇರು ಖರ್ಚು ಮಾಡೋ ಮದಿಯ ಇದನ್ನ ಬರೇ ಹೆಂಡ್ರ ಮಕ್ಕಳು ಗುಜ್ರಾನಿ ಎಲ್ಲರೂ ಮಾಡ್ತಾರೆ. ದೊಡ್ಡ ಕೆಲಸ ಆತನ. ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲಬೇಕು ಅಂತಾರೆ. ಶರೀರ ಎಲ್ಲಿ ಮಠ ಇರ್ತೈತಿ. ಅದಕ್ಕೆ ಪರೋಪಕಾರಾರ್ಥಮಿದಂ ಶರೀರಂ ಅಂದಾರೆ. ಅದಕ್ಕಾಗಿ ಇದನ್ನು ಉಪಯೋಗ ಮಾಡು. ಪರೋಪಕಾರಕ್ಕಾಗಿ ಇದನ್ನು ಸದುಪಯೋಗ ಆದಂಗೆ. ಬರೇ ನೀನು ಬಾಳೆ ಬದುಕಿನ ಬರೀ ಅದನ್ನ ಹೇಳ್ತೈತಿಪ್ಪ. ಯಾವಾಗ ಸುದ್ದಿ ನಮ್ದು ಹಂಗೈತಿ, ನಮ್ದು ಹಿಂಗೈತಿ. ಅದನ್ನು ತಗೊಂಡು ನಾವೇನು ಮಾಡೋಣ ತಗೊಂಡು. ಬಾಳೆಗೆ ಬಿಡ್ಕೊಂಡು ಸತ್ತು ಹೋದದ್ದು ಎಲ್ಲ. ಹೌದಿಲ್ಲ? ಅವ್ರು ನೆನಪು ಯಾರು ಮಾಡ್ತಾರ? ಬಾಳೆಗೆ ಬಿಡ್ಕೊಂಡು ಸತ್ತು ಹೋದದ್ದು ನಿಮ್ಮ ಅಜ್ಜ ಮುತ್ತಜ್ಜ ಅದನ್ನ ಮಾಡಿದ್ವು. ಅದನ್ನೇ ಮಾಡೋದು. ಹೌದಿಲ್ಲ? ಪರೋಪಕಾರಕ್ಕಾಗಿ ಶರೀರವನ್ನು ಮೀಸಲಾಗಿಟ್ಟವ್ರು ಇನ್ನವರೆಗೂ ಅಜರಾಮರವಾಗಿ ಅವ್ರ ಹೆಸರದವರು. ಬುದ್ಧನ ಅಂತವ್ರು, ಕ್ರೈಸ್ತ, ಮಹಮ್ಮದ. ಹೌದಿಲ್ಲ? ಅಂತ ಮಹಾತ್ಮರು, ಸಿದ್ಧಾರೂಢರು, ಶಿವಾನಂದರು, ಆತ್ಮಾನಂದರು. ಅವರು ಪರೋಪಕಾರಕ್ಕಾಗಿ ಶರೀರವನ್ನು ಮೀಸಲಾಗಿಟ್ಟು. ನೀನು ಬಾಳೆ ಸಂಬಂಧ ಮೀಸಲಾಗಿಟ್ಟು ನಿನ್ನ ಬಾಳೆ ಮನೆಯನ್ನವ್ರು ನೋಡಿದ್ರಿಲ್ಲ. ಏನು ಭರವಸೆ ಐತಿ ನಿನಗೆ? ನೀವು ನೋಡ್ತಾರಂತ ಬಾಳೆಕ್ ಬಡ್ಕೊಂಡು ಅವ್ರಿಗಾಗಿ ಎಲ್ಲ ಇದನ್ನಾಗಿತ್ತೆ. ನೀವನ್ನ ಎಲ್ಲ ಹಾಳು ಮಾಡಿದಿ. ಈ ಜಗತ್ತಿಗೆ ಉಪಯೋಗ ಬಿದ್ದಿತ್ತು ಅಂದ್ರೆ ಈ ಶರೀರ ಜಗತ್ತು ನಿನ್ನ ಕೃತಜ್ಞತೆಯಿಂದ ಸಂಭಾಳಿಸ್ತೈತಿ. ನೋಡ್ಬೇಕಾದ್ರೆ ಉಪಯೋಗ ಮಾಡು. ಜಗತ್ತಿಗೆ ಉಪಯೋಗ ಬಿತ್ತು ಅಂದ್ರೆ ಈ ಶರೀರ ಜಗತ್ತು ನಿನ್ನ ಸಂಭಾಳಿಸ್ತೈತಿ. ಮನೆಯನ್ನವರು ನೀನು ಹೊಳೆ ನೋಡುದಿಲ್ಲ. ಎಲ್ಲಿ ತನಕ ನೀ ಅವ್ರಿಗೆ ಅನುಕೂಲ ಆಗಿರ್ತದೆ ಅಲ್ಲಿ ಮುಟ ನಿನಗೆ ವ್ಯವಸ್ಥೆ. ಇವತ್ತ ನೀ ಪ್ರತಿಕೂಲ ಮನೆ ಹಿಡಿದುಕೊಂಡ್ರು ನೀ ಎಲ್ಲಿ ಹೋಗೋಣ ಆಗೋಲ್ಲ.
ಮುಗೀತು ಬಾಯ್ದ ಅಂದ್ರೆ ಹೋಗಿ ಗುಡಿ ಕಡೆ ತಗಂತಾರೆ ಹೌದಿಲ್ಲ. ಹಿಂದಗಡೆ ಕರಿತೇವೆ ಬಂದು ತಿಂದು ಹೋಗಂತೆ ಹೋಗತ್ತಾಗ ಗುಡಿ ಕಡೆ ಅಲ್ಲಿ ಏನೈತಿ ಕೆಲಸ. ಇದೊಂದು ಮನಿ ಹಿಡ್ಕೊಂಡು ಕುಂತೈತಿ ಬಾ ಇದಕ್ಕೆ ಅಂತ ಬರ್ತೈತಿ ಇದಕ್ಕೆ ಬರುವಲ್ಲ ಅಂತಾರ ಹೌದಿಲ್ಲ. ಇದು ಏನು ಮಣಿಮೂಳ ಆದಿಪ್ಪ ಇದೊಂದು ಏನೇನು ಯಾವಾಗ ಬರ್ತೈತಿನೋ ದಾಳಿ ಅದಕ್ಕಂತ. ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ ಆತ್ಮನಸ್ತು ಕಾಮಾಯ ಸರ್ವಂ ಪ್ರೇಮ್ ಭವತಿ. ಯಾರ ನಮ್ಮ ಎಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ ಇದು. ನೀ ತಿಳ್ಕೊಂಡು ಇವ್ರು ನಮ್ಮವ್ರು ನಾವು. ಕನಸಿನ ಚಿಂತೆ ನಮಗಿಲ್ದಂಗೆ ಆಗ್ಬೇಕಾಗೈತೆ ಇನ್ನೊಬ್ರಿಗೆ ಇಲ್ದಂಗೆ ಆಗ್ಬೇಕಾಗೈತೆ. ನೀನೇ ಕಲ್ಪಿಸ್ಕೊಂಡು ಇಲ್ಲ ಅದನ್ನು ಕನಸಿನಾಗಿಂದೆಲ್ಲ ನೀನೇ ಅಡಗಿಸಿದಾಗ ನಿನಗೆ ಆರಾಮು. ಏನ್ ಇಲ್ಲದ್ದ ಕಲ್ಪಿಸ್ಕೊಂಡು ಸುಳ್ಳ ದುಃಖ ಪಡ್ಲಿಕ್ಕೈತಿ. ದೇವಿ ಶಕ್ತಿ ಅಂದ್ರೆ ಏನದು ಕುರುಡಿ ಅಜ್ಞಾನ. ಕುರುಡಿ ಉಪಾಸನೆ ಮಾಡಿದ್ರೆ ನೀವು ಕುರುಡ್ರಕ್ಕಿ. ಅದಕ್ಕೆ ಶಕ್ತಿ ಉಪಾಸನೆ ಮಾಡೋ ಮುಕ್ತಿ ಇಲ್ಲ ಅಂತ ಬೇಕಾದ್ರೆ ತಿಳ್ಕೊ ಸಾಕಾರ ಬಿಡ. ಹಿಂಗಾಗಿ ಜನ ಎಲ್ಲ ಬರೀ ದೇವಿ ಉಪಾಸನೆ ಮಾಡೋದು ದೇವಿ ಪುರಾಣ ಹೇಳೋದು ಇದನ್ನ ಮಾಡ್ಕೊತ ಅಡ್ಯಾಡ್ತಾವ. ಏನ್ ಮಾಡೋದು ತಗೊಂಡು ಏನ್ ನಿನ್ನ ಕಲ್ಪನಾದ ತೋರಿದ ದೇವಿ ಅದು ನೀ ಕಲ್ಪಿಸ್ಕೊಂಡದ್ದಲ್ಲ ಅದೇನ್ ಕೊಡ್ತೈತಿ ನಿನಗೆ. ನಾವು ಹೇಳೋದು ಆಷಾಢದಂಗೆ ಆಕೈತಿ ನಿಮ್ಗೆ. ಎಲ್ಲರೂ ಅದರೊಳಗೆ ಸಿಕ್ಕೊಂಡು ಒದ್ದಾಡ ಹತ್ತಿರಿ. ಏನ್ ಇದ್ರ ಬೆನ್ನು ಹತ್ತಿದವ ಯಾವ ಸುಖ ಒಂದಾನ ಹೇಳಿ. ತೋರ್ಕಿ ಬೆನ್ನು ಹತ್ತಿದವ ಯಾವ ನೆಮ್ಮದಿಯಿಂದ ಅದನ್ನ ಹೇಳಿ. ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದು ಸುಖರೂಪ ಐತಿ. ಮಧ್ಯಂತರದಲ್ಲಿ ತೋರಿಡುವುದು ಅದು ಸುಖ ಶಾಂತಿಯನ್ನು ಯಾರಿಗೆ ಕೊಡ್ಲಾರ. ಇದು ಮಧ್ಯಂತರದಲ್ಲಿ ತೋರಿದ್ದು ಮಾಯಾ ಅಥವಾ ಇದು ಅವಿದ್ಯೆ ಅನ್ನುವಂಥದ್ದು ಇದನ್ನ ನಡಬರ್ಕ ತೋರೈತಿ ಇದಲ್ಲ. ಏನ್ ಇದು ಇದ್ದದ್ದ ಜರಾಗಿದ್ರೆ ಇದನ್ನ ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ಕಿದ್ದಿಲ್ಲ. ಯಾವಾಗಲೂ ಇರುವಂತಹದ್ದು ಅನಾದಿ ಅನಂತ ಅದು. ಶಾಸ್ತ್ರ ಹೊಸದಾಗಿ ಏನು ಮಾಡೋದಿಲ್ಲ. ಅದು ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ನೆನಪಿಗೆ ತಂದು ಕೊಡ್ತಾವ. ಶಾಸ್ತ್ರಂ ಜ್ಞಾಪಕಾನಿ. ನೆನಪಿಗೆ ತಂದು ಕೊಟ್ಟದ್ದನ್ನು ನೆನಪಿಗೆ ತಂದುಕೊಂಡಿರೋ ಪ್ರಯತ್ನ ನಾವು ಮಾಡ್ಬೇಕಾಗೈತಿ. ಏನ್ ಅದನ್ನು ಹೊಸದಾಗಿ ಮಾಡಿ ಕೊಡುದಿಲ್ಲ. ಇದ್ದು ಇರುವನೇನು ತಯಾರು ಮಾಡಿ ಕೊಡುದಿಲ್ಲ. ಅದು ರೆಡಿ ಇದ್ದದ್ದು ನಮಗೆ ನೆನಪಿಗೆ ತಂದು ಕೊಡ್ತದೆ. ಯಾವಾಗಲೂ ಸಿದ್ಧವಾಗಿರ್ತಕ್ಕಂಥ ವಸ್ತು ಯಾವುದೈತಿ ರೆಡಿ ಇದ್ದದ್ದು ಅದ್ರ ಕಡೆ ಲಕ್ ಕೊಡು. ಅದಕ್ಕೆ ಎದ್ದಾಗ ಬಿದ್ದಾಗ ಸಿದ್ಧನ ನೆನೆದು ಹೊಂದಬೇಕ್ರಿ ಮೋಕ್ಷ. ಸದಾ ಸಿದ್ಧವಾಗಿರ್ತಕ್ಕಂಥ ವಸ್ತು ಯಾವುದದ ಅದ್ರ ಕಡೆ ಲಕ್ ಕೊಡು. ಅಂದಾಗ ನಿನಗಿದು ಅನುಭವ ಬರ್ತದೆ. ಸಿದ್ಧವಾಗಿರ್ತಕ್ಕಂಥ ವಸ್ತು ನಿನ್ನ ಸ್ವರೂಪ. ಇವೆಲ್ಲ ಏನಾರ ಮಾಡಿ ಅದನ್ನು ಹೊಂದಬೇಕು ಮಾಡೋದ್ರಿಂದ ಧನು ಆಕೈತಿ ನಿನಗೆ. ರೆಡಿ ಇದ್ದದನ್ನು ಹೊಂದಾಕ ಒಲ್ಲಿ ನಿಂತಿ ಏನಾರ ಮಾಡಿ ಹೊಂದ್ಬೇಕಂತ ಹೊಂಟಿ. ಮಾಡಿದವ್ರು ಏನಾಗ್ಯಾರ ನೋಡ್ಕೋ ಹಂಗಾರ. ಮಾಡ್ತೇನೆ ಅಂದ್ರೆ ಮಾಡಿ ಯಾರು ಬೇಡ ಅಂತಾರೆ ಉಪ ಅಂದಾರ. ಅದನ್ನ ಮಾಡಿ ಹೊಂತೇನೆ ಅಂದ್ರೆ ಮಾಡಿ ಯಾರು ಬೇಡ ಅಂತಾರೆ. ನಿಮ್ ಮುಂಜಾನೆ ಸಂಜೆ ಮಠ ಮಾಡೋದೆಲ್ಲ ಎದರ ಸಂಬಂಧ ಧನು ಹೊಂದಾಕ ಹೋಗುದಿಲ್ಲ. ಯಾವುದೇ ಕರ್ಮದ ಫಲ ಅಲ್ಲದು ನಿತ್ಯ ಸುಖ ಅಥವಾ ಮೋಕ್ಷ. ಅದಕ್ಕೆ ಜ್ಞಾನದಿಂದನ ಯಥಾರ್ಥವಾಗಿ ಅದರ ಜ್ಞಾನ ಮಾಡಿಕೊಂಡಾಗ ಇದರಿಂದ ನಿನಗೆ ಬಿಡುಗಡೆ ನೋಡಿ. ಅದಕ್ಕೆ ಕರ್ಮ ಜಾಲದ ಸಿಕ್ಕೊಂಡು ಒದ್ದಾಡಬೇಡ. ಯಥಾರ್ಥ ಜ್ಞಾನ ಮಾಡ್ಕೊಂತ ಎಚ್ಚರಿಕೆ ಕೊಟ್ಟಾರ. ಬಿಡ
ಸಕಲ ಸಾಧು ಏನು ಕಟ್ಟಿ ವಿಷಯ ಅದು